ಆಕಾಶವಾಣಿ ಮಡಿಕೇರಿ ಆರೋಗ್ಯ ಕಾರ್ಯಕ್ರಮ. ವಿಶ್ವ ಸ್ತನ್ಯಪಾನ ಸಪ್ತಾಹದ ಆಚರಣೆ ಸಂದರ್ಭ ವಿಶೇಷ ಸಂದರ್ಶನ. ಭಾಗವಹಿಸುತ್ತಾರೆ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸ್ತ್ರೀರೋಗ ವಿಭಾಗದ ಡಾಕ್ಟರ್ ಸೌಮ್ಯ ಪ್ರಕಾಶ್ ಡಿ. ಪ್ರೀತಿಯ ಶ್ರೋತೃಗಳಿಗೆ ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಜಗತ್ತಿನಲ್ಲಿ ಅತ್ಯಂತ ವಿಶೇಷತೆಯುಳ್ಳಂತಹ ಸ್ಥಾನ ಅಂದರೆ ತಾಯಿಯ ಸ್ಥಾನ. ತಾಯಿಗೆ ಪ್ರಕೃತಿ ನೀಡಿರುವಂತಹ ಪೊರೆಯುವ ಶಕ್ತಿಯ ಕನಸು ಅಂದರೆ ಅದು ಗರ್ಭದಿಂದ ಹೊರಬರುವಂತಹ ಕಂದನ ಆರೈಕೆ. ಅದು ಅವಳ ಕರ್ತವ್ಯ, ಜವಾಬ್ದಾರಿ. ಇದು ಅವ್ಯಕ್ತ. ಇದರೊಟ್ಟಿಗೆ ಹುಟ್ಟಿದ ಕಂದಮ್ಮನಿಗೆ ಅವಳ ಮೊಲೆಯ ಹಾಲು ಮಗುವಿನ ಬೆಳವಣಿಗೆಗೆ ಸಹಕಾರಿಯಾಗುವಂಥದ್ದು. ಇದು ಸಹಜ ಹಾಗೂ ಸಾಮಾನ್ಯ ಮಾತು. ತಾಯಿಯ ಎದೆ ಹಾಲು ಅಮೃತಕ್ಕೆ ಸಮಾನ. ನವಜಾತ ಶಿಶುವಿನ ಆರಂಭದ ದಿನಗಳು ಅಮ್ಮನ ಮೊಲೆ ಹಾಲುಣ್ಣುವುದರ ಮೂಲಕವೇ ಅಲ್ಲವೇ? ಅಮೃತ ಎನ್ನುವಂತಹ ಪದದ ಬಳಕೆಗೆ ಶ್ರೇಷ್ಠತೆಯ ಮೌಲ್ಯ ಎಂಬ ಪದ ಸಮನಾಗಿ ನಿಂತರೂ ಕೂಡ ಅಮೃತ ಎಂಬ ಪದವೇ ತಾಯಿಯ ಮೊಲೆ ಹಾಲಿಗೆ ಹೊಂದುತ್ತೆ ಅನ್ನೋದು ಹಲವರ ಅಭಿಪ್ರಾಯ. ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಂಚಿಕೆಯಲ್ಲಿ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂದರೆ ವಿಶ್ವ ಸ್ತನ್ಯಪಾನ ಸಪ್ತಾಹದ ಆಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂದರ್ಶನವಿದೆ. ಈ ಸಪ್ತಾಹದ ಆಚರಣೆಗೆ ಕಾರಣ ಏನು? ತಾಯಿಯ ಎದೆ ಹಾಲಿನ ಪ್ರಾಮುಖ್ಯತೆ, ತಾಯಿ ತನ್ನ ಕಂದಮ್ಮನ ಆರೈಕೆಗೆ ಏನೆಲ್ಲ ಅಂಶಗಳನ್ನು ಗಮನಿಸಿ ಪಾಲಿಸಬೇಕು, ಇವೆಲ್ಲದರ ಕುರಿತು ಮಾತನಾಡಿ ಮಾಹಿತಿಯನ್ನು ನೀಡುವ ಉದ್ದೇಶದಿಂದ ಇಂದು ನಮ್ಮ ಆಕಾಶವಾಣಿ ಸ್ಟುಡಿಯೋಗೆ ಬಂದಿದ್ದಾರೆ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸ್ತ್ರೀರೋಗ ವಿಭಾಗದ ತಜ್ಞರಾದಂತಹ ಡಾಕ್ಟರ್ ಸೌಮ್ಯ ಪ್ರಕಾಶ್ ಡಿ ಅವರನ್ನ ಮಾತನಾಡಿಸೋಣ, ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ಹಾಗೂ ಆಕಾಶವಾಣಿಯ ಎಲ್ಲ ಕೇಳುಗರಿಗೂ ಸಹ ನನ್ನ ನಮಸ್ಕಾರಗಳು. ಧನ್ಯವಾದ ಮೇಡಮ್. ಮೊಟ್ಟ ಮೊದಲಿಗೆ ವಿಶ್ವ ಸ್ತನ್ಯಪಾನ ಸಪ್ತಾಹದ ಆಚರಣೆಯ ಸಂದರ್ಭ ತಮಗೆ ಹಾರ್ದಿಕ ಶುಭಾಶಯಗಳು. ತಮಗೂ ಸಹ ಮೇಡಮ್. ಕಾರಣ ಏನು ಗೊತ್ತಾ? ಕಂದ 8-9 ತಿಂಗಳು ಗರ್ಭಚೀಲದಲ್ಲಿ ಇದ್ದು ಅಮ್ಮನೊಂದಿಗೆ ಕರುಳ ಬಳ್ಳಿಯ ಮೂಲಕ ಸಂವಹನವನ್ನ ನಡೆಸಿ ನಲಿದಾಡ್ತಾ ಇದ್ದಂತಹ ಭ್ರೂಣವನ್ನ ಕಂದಮ್ಮನಾಗಿ ಧರೆಗೆ ಕರೆತರುವಂತಹ ಕಾಯಕದಲ್ಲಿ ಸದಾ ತೊಡಗಿರುವಂತಹ ಸ್ತ್ರೀರೋಗ ತಜ್ಞೆಯಾಗಿ ಸೇವೆ ಸಲ್ಲಿಸ್ತಾ ಇರೋದಕ್ಕೆ ತಮಗೆ ವಿಶೇಷ ಅಭಿನಂದನೆಗಳು. ಥ್ಯಾಂಕ್ ಯು ಮೇಡಮ್. ವಂದನೆ ವಂದನೆ ಸಾವಿರ ವಂದನೆ ಸಾಧನೆ ತೋರಿದ. ವಿಶ್ವ ಸ್ತನ್ಯಪಾನ ಸಪ್ತಾಹದ ಆಚರಣೆಯ ಹಿನ್ನೆಲೆ ಏನು? 1992ರಿಂದ ಆಗಸ್ಟ್ 1ರಿಂದ ಆಗಸ್ಟ್ 7ನೇ ತಾರೀಕುವರೆಗೂ ಪ್ರತಿ ವರ್ಷ ಇದು ಆಚರಣೆ ಪಡುತ್ತೆ. ಮಹತ್ವ ಏನು ಅಂತಂದ್ರೆ ತಾಯಿಯ ಹಾಲು ಮಗುವಿಗೆ ಎಷ್ಟು ಪ್ರಾಮುಖ್ಯತೆ ಅನ್ನೋದು ಸಾರೋದೇ ಇದರದ್ದು ಮಹತ್ವ ಆಗಿರುತ್ತೆ. ಇದನ್ನ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಹೇಳ್ತೀವಿ. ಆಗಸ್ಟ್ 1st ವೀಕ್ ಇಸ್ ಕಾಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್. ತಾಯಿಯ ಎದೆ ಹಾಲಿನ ಮಹತ್ವ ಏನಿದೆ? ತಾಯಿಯ ಎದೆ ಹಾಲಿನ ಮಹತ್ವ ಸುಮಾರು ವಿಭಾಗಗಳಲ್ಲಿ ವಿಂಗಡಣೆ ಮಾಡೋಕ್ಕಾಗುತ್ತೆ. ಒಂದು, ಅದರ ತಾಯಿಯ ಎದೆ ಹಾಲು ನೀವು ಆಗ್ಲೇ ಹೇಳಿದ್ರಿ ಇದು ಅಮೃತಕ್ಕೆ ಸಮಾನ ಅಂತ, ಆಯ್ತಾ? ಇದರಲ್ಲಿರೋ ಎಲ್ಲ ಅಂಶಗಳು ಪೂರಕ, ಮಗುವಿನ ಬೆಳವಣಿಗೆಗೆ ಏನೇನು ಅಂಶ ಬೇಕು, ಎಕ್ಸಾಂಪಲ್ ಮೆದುಳಿನ ಡೆವಲಪ್ಮೆಂಟ್, ನ್ಯೂರಾಲಜಿಕಲ್ ಡೆವಲಪ್ಮೆಂಟ್ಗೆ ಬೇಕಾಗಿರೋ ಅಂಶಗಳಿರುತ್ತೆ. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂತ ಇರುತ್ತೆ. ಆ ಕಂಟೆಂಟು ತಾಯಿಯ ಎದೆ ಹಾಲಿನಲ್ಲಿ ಉತ್ಪತ್ತಿಯಾಗುತ್ತೆ. ಸೊ ಇದು ಮಗುವಿನ ಮೆದುಳಿನ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಇದರಲ್ಲಿ ಫ್ಯಾಟ್ ಕಂಟೆಂಟ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್, ಉದಾಹರಣೆ ಲ್ಯಾಕ್ಟೋಸ್ ಅನ್ನೋದು ಇರುತ್ತೆ, ಮತ್ತು ಇಮ್ಯುನೋಗ್ಲೋಬುಲಿನ್ಸ್ ಅಂತ ಹೇಳ್ತೀವಿ, IgA, IgM, IG. ಇವೆಲ್ಲ ಏನು ಅಂತಂದರೆ ರೋಗ ನಿರೋಧಕ ಶಕ್ತಿ, ಮಗುವಿಗೆ ರೋಗ ನಿರೋಧಕ ಶಕ್ತಿ ಬೇಕಾಗುತ್ತೆ. ಕೆಲವು ಇನ್ಫೆಕ್ಷನ್ಸ್ ಆಗುತ್ತೆ, ಉದಾಹರಣೆ ಕೆಮ್ಮು ಆಗ್ಬೋದು, ಶೀತ ಆಗೋದು, ಪದೇ ಪದೇ ಬೇದಿ ಆಗೋದು, ವಾಂತಿ ಆಗೋದು. ಸೊ ಇದರಲ್ಲಿರೋ ಅಂಶಗಳು ಮಗುವಿನಲ್ಲಿ ರೋಗ ನಿರೋಧಕ ಶಕ್ತಿ ಅಂಶನ ಹೆಚ್ಚಿಗೆ ಪಡಿಸುತ್ತೆ. ಸೊ ಇದೊಂಥರ ರಕ್ಷಾ ಕವಚ, ಪೂರಕ ರಕ್ಷಾ ಕವಚ. ಮತ್ತೆ ಇದರಲ್ಲಿರೋ ಎಲ್ಲ ವಿಟಮಿನ್ಸ್ ಇರುತ್ತೆ. ಎಕ್ಸಾಂಪಲ್ ವಿಟಮಿನ್ ಡಿ ಅನ್ನೋ ಅಂಶ ಇರುತ್ತೆ, ಅದು ಮಗುವಿನ ಮೂಳೆ ಡೆವಲಪ್ಮೆಂಟ್ಗೆ ಸಹಾಯ ಮಾಡುತ್ತೆ. ಮತ್ತೆ ಇದರಲ್ಲಿ ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ ಪ್ರತಿಯೊಂದು ಅಂಶನೂ ಇರುತ್ತೆ. ನಾನು ಹೇಳಿದೆ
ಕಾರ್ಬೋಹೈಡ್ರೇಟ್ಸ್ ಇಂದ ಹಿಡಿದು ರೋಗ ನಿರೋಧಕ ಶಕ್ತಿ, ಮಗುವಿಗೆ ಯಾವ ರೀತಿ ಪೂರಕ ಆಹಾರ ಬೇಕು, ಇದರಲ್ಲಿ ನ್ಯಾಚುರಲ್ ಆಗಿ ಸಿಗೋವಂಥ ಒಂದು ಆಹಾರ ಆಗಿರುತ್ತೆ ತಾಯಿಯ ಎದೆ ಹಾಲು. ಈಗ ಮೇಡಮ್, ಗರ್ಭವತಿಯಾಗಿದ್ದಾಗ ಆಕೆ ತನ್ನ ಆರೋಗ್ಯದ ಜೊತೆಗೆ ಗರ್ಭದಲ್ಲಿನ ಶಿಶುವಿನ ಕಾಳಜಿಯನ್ನು ಮಾಡುವಲ್ಲಿ ಪೋಷಕರು ಸಹಾಯಕ್ಕೆ ನಿಲ್ತಾರೆ. ಹೆರಿಗೆಯ ನಂತರ ತಾಯಿಗೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಅನ್ನೋದಾದರೆ ಅವಳು ತನ್ನ ಮೊಲೆ ಹಾಲುಣಿಸುವುದರಲ್ಲಿ ಅನುಸರಿಸಬೇಕಾದಂತಹ ಕ್ರಮಗಳು ಏನೆಲ್ಲ ಇವೆ? ಮೊಲೆ ಹಾಲು ಉಣಿಸೋದು ಮ್ಯಾಮ್, ದಿನಕ್ಕೆ ಹುಟ್ಟಿದ ಮಗು ಇವತ್ತು ಜನನ ಆಯಿತು ಅಂದರೆ ಕನಿಷ್ಠ ಪಕ್ಷ ನಾವು ಮೆಡಿಕಲ್ ಸೈನ್ಸ್ ಪ್ರಕಾರ 8ರಿಂದ 12 ಬಾರಿ ಎದೆ ಹಾಲು ಉಣಿಸ್ಬೇಕು ಅಂತ ಹೇಳ್ತೇವೆ. ಸ್ಟಾರ್ಟಿಂಗ್ ಒಂದು 10 ನಿಮಿಷ ಉಣಿಸ್ಬೋದು, ಅಭ್ಯಾಸ ಆಗ್ತಾ ಆಗ್ತಾ 15ರಿಂದ 20 ನಿಮಿಷ ಉಣಿಸ್ಬೇಕು. ಒಂದು ಎದೆಗೆ ಮಗುನ ಗುಡ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ. ಸ್ಟಾರ್ಟಿಂಗಲ್ಲಿ ನಮಗೆ ಸ್ವಲ್ಪ ತಾಯಿಗೆ ಟೀಚ್ ಮಾಡಬೇಕಾಗತ್ತೆ. ಮೊದಲನೇ ಬಾರಿ ಅವರಿಗೆ ತಾಯ್ತನ ಪಡೆದಿರೋದ್ರಿಂದ ಗುಡ್ ಅಟ್ಯಾಚ್ಮೆಂಟ್ ಬಗ್ಗೆ ಹೇಳ್ತೀವಿ. ಮಗುನ ಹೆಂಗೆ ಹಿಡ್ಕೊಬೇಕು, ಸ್ವಲ್ಪ ತಲೆ ಎತ್ತರ ಭಾಗದಲ್ಲಿ ಹಿಡ್ಕೊಬೇಕು. ಎಡಗಡೆ ಎದೆಗೆ ಹಾಕ್ಕೊಂತೀವಿ ಮಗುನ ಅಂತಂದರೆ ಎಡಗಡೆ ಕೈಯಲ್ಲಿ ಮಗುನ ಹಿಡ್ಕೊಳೋಂಥದ್ದು. ಸ್ವಲ್ಪ ಮೊಣಕೈ ಮೇಲೆಗಡೆ ಇರಬೇಕಾಗತ್ತೆ, ಮಗುವಿನ ಕಾಲು ಸ್ವಲ್ಪ ಕೆಳಗಡೆ ಇರಬೇಕಾಗತ್ತೆ. ಅದಾದಮೇಲೆ ಗುಡ್ ಅಟ್ಯಾಚ್ಮೆಂಟ್, ಮಗುವಿನ ದೇಹ ತಾಯಿಯ ದೇಹಕ್ಕೆ ತುಂಬ ಹತ್ತಿರ ಇಟ್ಕೊಂಡು ಮತ್ತು ಗುಡ್ ಲ್ಯಾಚಿಂಗ್ ಅಂತ ಹೇಳ್ತೀವಿ. ಗುಡ್ ಲ್ಯಾಚಿಂಗ್ ಅಂದರೆ ಮಗುವಿನ ಬಾಯಿ ಓಪನ್ ಆಗಿ ಕಂಪ್ಲೀಟಾಗಿ ಎದೆಯ ಭಾಗ ತೊಟ್ಟು ಅಂತ ಹೇಳ್ತೀವಲ್ಲ, ನಿಪ್ಪಲ್ ಅಂತ ಹೇಳ್ತೀವಿ, ಅದ್ರ ಸುತ್ತ ಇರೋದು ಏರಿಯೋಲ್ಲ ಅಂತ ಹೇಳ್ತೀವಿ, ಬ್ಲ್ಯಾಕ್ ಕಲರ್ ಸುತ್ತ ಇರೋದು. ಸೊ ಅದು ಆಲ್ಮೋಸ್ಟ್ ಕವರ್ ಆಗಿರ್ಬೇಕು. ತಾಯಿಯ ಎದೆ ತೊಟ್ಟಿನ ಪಕ್ಕ ಇರೋ ಬ್ಲ್ಯಾಕ್ ಕಲರು ಮಗುವಿನ ಬಾಯಿನ ಫುಲ್ ಕವರ್ ಮಾಡ್ಕೊಂಡಿರ್ಬೇಕು. ಅದು ಗುಡ್ ಲ್ಯಾಚಿಂಗ್ ಅಂತ ಹೇಳ್ತೀವಿ. ಸೊ ಆ ಥರ ಮಗು ಗುಡ್ ಅಟ್ಯಾಚ್ಮೆಂಟ್, ಗುಡ್ ಲ್ಯಾಚಿಂಗ್ ಮಾಡೋದು. ಅವಳು ಪ್ರತಿ ಸತಿನೂ ಕುತ್ಕೊಂಡೆ ಬ್ಯಾಕ್ ಸಪೋರ್ಟ್ ತಗೊಂಡು ಎದೆ ಹಾಲು ಉಣಿಸ್ಬೇಕು. ಮಲ್ಕೊಂಡು ಉಣಿಸೋದು, ಆಮೇಲೆ ಬಗ್ಗಿ ಉಣಿಸೋದು, ಅದೆಲ್ಲ ಸಮಸ್ಯೆ ಆಗುತ್ತೆ. ಮಗುಗೂ ಸಮಸ್ಯೆ ಆಗುತ್ತೆ, ಪೂರಕ ಹಾಲು ಕುಡಿಯೋಕ್ಕಾಗಲ್ಲ. ಮತ್ತು ತಾಯಿಗೂ ಮುಂದಿನ ದಿನಗಳಲ್ಲಿ ಬ್ಯಾಕ್ ಪೈನ್ ಬರೋದು ಕೇಳಿರ್ತೀರ. ಬ್ಯಾಕ್ ಪೈನ್, ಬಗ್ಗಿ ಉಣಿಸೋದು, ಹೆಂಗೆ ಓಲ್ಕೊಂಡು ಉಣಿಸೋದು, ಹಂಗೆಲ್ಲ ಉಣಿಸಬಾರ್ದು ಮೇಡಮ್. ಸೊ ಗುಡ್ ಅಟ್ಯಾಚ್ಮೆಂಟ್ ಆ್ಯಂಡ್ ಗುಡ್ ಲ್ಯಾಚಿಂಗ್ ಮಗುಗೆ ಮಾಡಿದ್ರೆ ಅದು ಸ್ಟಾರ್ಟಿಂಗ್ 20 ನಿಮಿಷ ಅಂದ್ಕೊಳ್ಳಿ, 15ರಿಂದ 20 ನಿಮಿಷ ಒಂದು ಎದೆ ಹಾಲು ಕಚ್ಚಿಸ್ಬೇಕು. ಸ್ಟಾರ್ಟಿಂಗ್ 4 ಮಿಲ್ಕ್ ಅಂತ ಬರುತ್ತೆ. 4 ಮಿಲ್ಕ್ ಅಂದರೆ ಮಗುವಿನ ದಾಹ ತಣಿಸೋ ಥರ ಬರೀ ವಾಟರ್ ಕಂಟೆಂಟ್ ಇರುತ್ತೆ, ಅದರಲ್ಲಿ ಮೋರ್ ಆಫ್ ಗ್ಲೂಕೋಸ್ ಇರುತ್ತೆ, ಲ್ಯಾಕ್ಟೋಸ್ ಇರುತ್ತೆ. ಸ್ಟಾರ್ಟಿಂಗ್ ಅದು ಬಂದು ಕೊನೆಯಲ್ಲಿ ಗಟ್ಟಿ ಹಾಲು ಬರುತ್ತೆ, ಅದರಲ್ಲಿ ಫ್ಯಾಟ್ಸ್ ಇರುತ್ತೆ. ಫ್ಯಾಟ್ ಅಂದರೆ ಕೊಬ್ಬಿನ ಅಂಶ, ಅದು ಮಗುವಿನ ತೂಕ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾವು ಎದೆ ಭಾಗನ ಒಂದಕ್ಕೆ ಮಗುನ ಅಟ್ಯಾಚ್ ಮಾಡಿದ್ರೆ ಅದು ಕಂಪ್ಲೀಟಾಗಿ ಎದೆ ಖಾಲಿ ಆಗೋವರೆಗೂ ಫುಲ್ ಕೊಡಬೇಕು. ಅಂದರೆ ಕಾರ್ಬೋಹೈಡ್ರೇಟ್ಸ್ ಇಂದ ಫ್ಯಾಟ್ ವರ್ಗು ಎಲ್ಲ ಅಂಶನೂ ಪೂರಕವಾಗಿ ಹೋಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬ್ರೆಸ್ಟ್ಗೆ ಚೇಂಜ್ ಮಾಡಬೇಕು. ಮಗುಗೆ ಇನ್ನೂ ಹಾಲು ಗೊತ್ತಾಗುತ್ತೆ ತಾಯಿಗೆ, ಇನ್ನೂ ಅಳ್ತಾ ಇದೆ, ಇನ್ನೂ ಹೊಟ್ಟೆ ತುಂಬಿಲ್ಲ ಅಂತಂದ್ರೆ ಇನ್ನೊಂದು ಎದೆಗೆ ಶಿಫ್ಟ್ ಮಾಡಬೇಕಾಗುತ್ತೆ. ಹಿಂಗೆ ಕಂಪ್ಲೀಟ್ ಒಂದು ಎದೆ ಹಾಲನ್ನ ಒಂದೇ ಬಾರಿ ಪೂರ್ತಿ ಉಣಿಸೋದ್ರಿಂದ ಮಗುಗೆ ಎಲ್ಲ ಅಂಶಗಳು 4 ಮಿಲ್ಕ್ ಇಂದ ಇಂಡ್ ಮಿಲ್ಕ್ ವರೆಗೂ ಎಲ್ಲ ಅಂಶಗಳು ಹೋಗುತ್ತೆ, ಎಲ್ಲ ಅಂಶನೂ ಕವರ್ ಆಗುತ್ತೆ. ಮಗುವಿನ ಡೆವಲಪ್ಮೆಂಟ್ಗೆ ಇದು ಹೆಲ್ಪ್ ಆಗುತ್ತೆ ಮೇಡಮ್. ಈಗ ಇಷ್ಟೂ ಅಂಶಗಳನ್ನು ಅವಳು ಮನಸ್ಸಿನಲ್ಲಿ ಸದಾಕಾಲ ಇಟ್ಕೊಳ್ಬೇಕು. ಹೌದು ಮೇಡಮ್. ಇದರ ಜೊತೆಗೆ ಅವರ ಕುಟುಂಬದ ಸದಸ್ಯರು ಕೂಡ ಸಹಕಾರಕ್ಕೆ ನಿಲ್ಲಬೇಕು ಅಂತ ಅನ್ಸುತ್ತೆ ನೀವು ಹೇಳೋ ರೀತಿಯಲ್ಲಿ. ಹೌದು ಮೇಡಮ್. ಹಾಸ್ಪಿಟಲಲ್ಲಿ ಇದ್ದಾಗ ನಾವು ಡಾಕ್ಟರ್ಸ್ ಹೇಳ್ಕೊಡ್ತೇವೆ ಮೇಡಮ್. ಆಮೇಲೆ ನಮ್ಮ ಶುಶ್ರೂಷಕರು ಸಹಾಯ ಮಾಡಿಕೊಡ್ತಾರೆ ಹಾಸ್ಪಿಟಲ್ ಅಲ್ಲಿ. ಅದಕ್ಕೋಸ್ಕರನೇ ಬ್ರೆಸ್ಟ್ ಫೀಡಿಂಗ್ ಕ್ಯಾಂಪಾನಿಯನ್ಸ್ ಅಂತಾನೆ ಹೇಳ್ತೀವಿ ಮ್ಯಾಮ್. ಪ್ರತಿ ಸತಿ ಹೆರಿಗೆ ಹಾಕ್ಬೇಕಾದ್ರೆ ನಾವು ತಾಯಿಗೇನು ಟೀಚ್ ಮಾಡ್ತೀವಿ, ಮತ್ತೆ ಆ ತಾಯಂದಿರಿಗೂ ಟೀಚ್ ಮಾಡ್ತೀವಿ, ಯಾರು ಜನನ ನೀಡಿರ್ತಾರೆ ಅವ್ರಿಗೂ ಟೀಚ್ ಮಾಡ್ತೇವೆ. ಇದರ ಪ್ರೋಗ್ರಾಮ್ಸ್ ನಮ್ಮ ಹಾಸ್ಪಿಟಲ್ ಡೈಲಿ ನಡೀತಾ ಇರುತ್ತೆ ಮ್ಯಾಮ್. ವಾರ್ಡಲ್ಲಿ ಹೇಳ್ಕೊಡ್ತೀವಿ, ಹೆರಿಗೆ ವಾರ್ಡಲ್ಲಿ ಹೇಳ್ಕೊಡ್ತೀವಿ. ಮಾಮೂಲಿ ಪ್ರಸವ ನಂತರ ವಾರ್ಡ್ ಇರ್ತೀವಲ್ಲ, ಶಿಫ್ಟ್ ಮಾಡ್ತೀವಲ್ಲ, ಅಲ್ಲಿ ಸಹ ನಾವು ಅವರಿಗೆ ಆರೋಗ್ಯದ ಬಗ್ಗೆ ಮಾಹಿತಿ ಹೆಂಗೆ ಎದೆ ಹಾಲು ಉಣಿಸ್ಬೇಕು, ಯಾವ ರೀತಿ ಮಗುನ ಹಿಡ್ಕೊಬೇಕು, ಯಾವ ರೀತಿ ಉಣಿಸ್ಬೇಕು, ಏನೇ ಸಮಸ್ಯೆ ಆದ್ರೂ ಅಲ್ಲಿ ಡಾಕ್ಟರ್ಸ್ಗೆ ಅಥವಾ ಶುಶ್ರೂಷಕರಿಗೆ ಕೇಳ್ಕೊಬೇಕು ಅಂತ ಹೇಳ್ತೀವಿ. ಜೊತೆಲಿರೋರಿಗೂ ನಾವು ಹೇಳ್ಕೊಡ್ತೀವಿ, ಈ ತರ ಅವರಿಗೆ ಎಮೋಷನಲ್ ಆಗಿ ಸಪೋರ್ಟ್ ಕೊಡಬೇಕು. ಮತ್ತೆ ಅವರಿಗೆ ಏನೇ ಸಮಸ್ಯೆ ಇದ್ರು, ಅವ್ರ ಮನಸ್ಸಿನ ದುಗುಡ ಏನಿದ್ರು ಕೇಳ್ಕೊಳ್ಬೇಕು. ಅವ್ರಿಗೆ ಫಸ್ಟ್ನೇ ಬಾರಿ ಹೆರಿಗೆ ಆಗಿರೋರಿಗೆ ಈ ತರ ಸಮಸ್ಯೆಗಳು ಕಂಡು ಬರುತ್ತೆ. ಮಗುನ ಹ್ಯಾಂಡ್ಲ್ ಮಾಡಕ್ಕೆ ಗೊತ್ತಿರಲ್ಲ, ಆಮೇಲೆ ಪಾಪುದು ನೆಕ್ ಹೋಲ್ಡಿಂಗ್ ಕೆಪಾಸಿಟಿ ಇರಲ್ಲ. ಸೊ ತುಂಬಾ ಹುಷಾರಾಗಿ ಹ್ಯಾಂಡ್ಲ್ ಮಾಡ್ಬೇಕಾಗಿರುತ್ತೆ. ಸೊ ಈ ತರ ಮಾಹಿತಿ ಎಲ್ಲ ನಾವು ನಮ್ಮ ಆಸ್ಪತ್ರೆಯ ಟಿವಿಯಲ್ಲೂ ಬರ್ತಾ ಇರುತ್ತೆ. ಮತ್ತೆ ಎಲ್ಲ ಕಡೆ ನಾವು ಅದರದ್ದು ಮಾಹಿತಿ, ಆರೋಗ್ಯ ಮಾಹಿತಿ, ನ್ಯಾಷನಲ್ ಗೈಡ್ಲೈನ್ಸ್ ಏನು ಹೇಳುತ್ತೆ ಅದನ್ನೆಲ್ಲ ಅಂಟಿಸಿದೀವಿ. ಮತ್ತೆ OPDಯಲ್ಲಿ ಅಂದ್ರೆ ಹೊರರೋಗಿಯಾಗಿ ಬರ್ತಾರಲ್ಲ ಗರ್ಭಿಣಿ ಇದ್ದಾಗ್ಲೇ, ಆಗ್ಲೇ ನಾವು ಮಾಹಿತಿ, ಡಾಕ್ಟರ್ಸು ಮಾಹಿತಿ ಕೊಡ್ತೀವಿ ಅಲ್ಲಿರೋ ಕೂತಿರೋ ತಾಯಂದಿರಿಗೆ. ಮತ್ತೆ ಹೆರಿಗೆ ಟೈಮಲ್ಲೂ ಮಾಹಿತಿ ಕೊಡ್ತೀವಿ, ಪ್ರತಿ ಹಂತದಲ್ಲೂ ಮಾಹಿತಿ ಕೊಡ್ತೀವಿ. ಸೊ ಅವರು ಅದನ್ನ ಮನೆಗೆ ಹೋದ್ಮೇಲೆ ಅದನ್ನ ಅವರು
ಫಾಲೋ ಮಾಡಬೇಕು. ಇನ್ ಕೇಸ್ ಮನೆಯಲ್ಲೂ ಸಮಸ್ಯೆ ಆಯಿತು ಅಂತಂದ್ರೆ ಅಲ್ಲಿರೋ ಆಶಾ ಕಾರ್ಯಕರ್ತರು ಅಥವಾ ANMs ಅಂತ ಹೇಳ್ತೀವಿ, ಅವ್ರು ಬರ್ತಾರೆ, ಅವ್ರಿಗೂ ಸಹ ಮಾಹಿತಿ ತಿಳ್ಕೊಬಹುದು. ಅವರಿಗೆ ಎಲ್ಲ ಹಂತದಲ್ಲೂ ನಾವು ಮಾಹಿತಿ ಅವರಿಗೆ ಎದೆ ಹಾಲಿನ ಮಹತ್ವ ಮತ್ತೆ ಅವರ ಶುಚಿತ್ವದ ಮಹತ್ವ, ಬಾಣಂತಿ ಆರೈಕೆ ಎಲ್ಲಾ ರೀತಿ ನಾವು ಮಾಹಿತಿ ಕೊಡ್ತಾ ಇರ್ತೇವೆ. ಈಗ ನೀವು ಸ್ತ್ರೀರೋಗ ತಜ್ಞೆ ಆಗಿರೋದ್ರಿಂದ ಒಂದು ಸೂಕ್ಷ್ಮವಾದಂತಹ ಪ್ರಶ್ನೆ. ಹೌದು ಮೇಡಮ್. ತಾಯಿ ಮಗು ಕರುಳು ಬಳ್ಳಿಯ ಸಂಬಂಧ. ಹೌದು. ಈ ಸಂಬಂಧದಲ್ಲಿ ಪ್ರೀತಿ, ವಾತ್ಸಲ್ಯ, ಮಮತೆಗೆ ಹೌದು ಯಾರೂ ಕೂಡ ನೀತಿ ಪಾಠವನ್ನು ಹೇಳ್ಕೊಡೋ ಹಾಗಿಲ್ಲ. ನಿಮ್ಮ ಒಂದು ಅನುಭವದಲ್ಲಿ ಮೊದಲ ಬಾರಿ ತಾಯಿಯಾದಂತಹ ತಾಯಿಗೂ 2ನೇ 3ನೇ ಬಾರಿ ಬಾಣಂತಿಯಾದಂತಹ ತಾಯಿಗೂ ಏನು ವ್ಯತ್ಯಾಸವನ್ನು ಕಂಡುಕೊಂಡಿದ್ದೀರಿ? ಅವರು ಹಾಲು ಉಣಿಸೋದಿಕ್ಕೆ ಅಂತ ಅಂದರೆ ಮೊಲೆ ಹಾಲನ್ನು ಉಣಿಸೋದಿಕ್ಕೆ ಸಂಕೋಚ ಪಟ್ಕೊಂಡಾಗ ಯಾವೆಲ್ಲ ಅಂಶಗಳನ್ನು ನೀವು ಅವರಿಗೆ ಕಿವಿ ಮಾತಾಗಿ ಹೇಳ್ತೀರಿ ಅವರಿಗೆ? ಮೊದಲನೇ ಬಾರಿ ಅವರು ಹಾಲು ಉಣಿಸ್ಬೇಕಾದ್ರೆ ಸ್ವಲ್ಪ ನಾಚಿಕೆ ಪಡ್ಕೊತಾರೆ. ಅದಕ್ಕೋಸ್ಕರ ಇವಾಗ ನಾವು ಹಾಸ್ಪಿಟ್ಲಲ್ಲಿ ಬ್ರೆಸ್ಟ್ ಫೀಡಿಂಗ್ ರೂಮ್ ಅಂತಾನೆ ಮಾಡಿದ್ದೀವಿ ಸಪ್ರೇಟ್ ಆಗಿ, ಇನ್ ಕೇಸ್ OPD ಬಂದ್ರು ಅವರು ಅಂತ. ಆಮೇಲೆ ಎಲ್ಲಾ ಕಡೆನೂ ನೀವು ಕಂಡಾಗೆ ರೈಲ್ವೆ ಸ್ಟೇಷನ್ ಅಲ್ಲಿ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಅಲ್ಲಿ ಆಗಿರ್ಬೋದು, ಸಪ್ರೇಟ್ ಆಗಿ ತಾಯಂದಿರಿಗೆ ಖುಷಿ ಆಗುತ್ತೆ ಮ್ಯಾಮ್. ಹೋಟೆಲ್ ಅಲ್ಲಾಗ್ಲಿ ಎಲ್ಲಾದ್ರೂ ಒಂದು ಬ್ರೆಸ್ಟ್ ಫೀಡಿಂಗ್ ರೂಮ್ ಅಂತ ಮಾಡಿರ್ತಾರೆ. ಸೊ ಯಾವ್ದೇ ಕ್ಯಾಂಪ್ಗೆ ಹೋಗಿ ಅಲ್ಲಿ ಬ್ರೆಸ್ಟ್ ಫೀಡಿಂಗ್ ನೋಡಿ ಖುಷಿ ಆಗುತ್ತೆ ನಮಗೆ. ಮುಂಚೆ ಇದ್ರ ಮಹತ್ವ ಗೊತ್ತಿರ್ಲಿಲ್ವೇನೋ ಜನಗಳಿಗೆ, ಪಬ್ಲಿಕ್ ಅಲ್ಲಿ ಹಾಲು ಉಣ್ಸಕ್ಕೆ ಎಂತವ್ರಿಗೂ ಆಗ್ಲೂ ಸಂಕೋಚ ಆಗುತ್ತೆ. ಈಗ ಅವ್ರನ್ನ ಸಪ್ರೇಟ್ ಆಗಿ ಒಂದು ರೂಮ್ ಅವರಿಗೆ ಒಂಥರ ಅದು ಆ ಸಂಕೋಚನ ಹೊರಗಡೆ ಬರಕ್ಕೋಸ್ಕರ ಒಂದು ರೂಮ್ ಕೊಟ್ಟು ಅದೊಂದು ಅಲ್ಲಿ ನಮಗೆ ಲೈಕ್ ರಿಲ್ಯಾಕ್ಸ್ ಆಗಿ ಹಾಲು ಉಣಿಸಬಹುದು, ಸ್ಟ್ರೆಸ್ ಇರಲ್ಲ ತಾಯಂದಿರಿಗೆ. ಸೊ ಫೀಡ್ ಮಾಡಕ್ಕೆ ಕಂಫರ್ಟಬಲ್ ಇರುತ್ತೆ. ಸೊ ತಾಯಿ ಕಂಫರ್ಟಬಲ್ ಆಗಿದ್ರೆ ಮಗು ಹಾಲು ಉಣಿಸ್ಬೋದು. ಸೊ ಇದು ಮೊದಲನೇ ಬಾರಿ ತಾಯಂದಿರಿಗೆ ಆಗಿರೋರಿಗೆ ಸ್ವಲ್ಪ ಸಂಕೋಚ ಇರುತ್ತೆ. ಅದರಿಂದ ಹೊರಗಡೆ ಬರಕ್ಕೆ ಎಮೋಷನಲ್ ಸಪೋರ್ಟ್ ಮನೆಯಲ್ಲಿ ಜೊತೆಲಿರೋರು, ಅವರ ಹಸ್ಬೆಂಡ್ ಆಗಿರ್ಬೋದು, ತಾಯಂದಿರಿರ್ಬೋದು, ಅತ್ತೆರಿಂದ ಆಗಿರ್ಬೋದು, ಅವ್ರಿಗೆ ಎಮೋಷನಲಿ ಸ್ವಲ್ಪ ಸಪೋರ್ಟ್ ಕೊಡಬೇಕು, ರೀಅಶ್ಯೂರ್ ಮಾಡಬೇಕು. ಏನೂ ಆಗಲ್ಲ, ಎದೆ ಹಾಲು ಬರುತ್ತೆ, ಉಣಿಸು, ಅಂದರೆ ನಾವಿದ್ದೀವಿ. ಸೊ ಬಾಣಂತಿಯಲ್ಲಿ ಅವರು ಗೋಡೆ ನಡುವೆ ಇರ್ತಾರೆ, ಹೊರಗಡೆ ಪ್ರಪಂಚಕ್ಕೆ ಬರಲ್ಲ. ತಾಯಿ ಮಗು ಎರಡೇ ಅವ್ರ ಜೀವನ ರೆಸ್ಟ್ರಿಕ್ಷನ್ ಆಗಿರುತ್ತೆ. ಸೊ ಆಗ ನಮಗೆ ಮನಸ್ಸಿನಲ್ಲಿ ಅನೇಕ ಯೋಚನೆಗಳು ಬರುತ್ತೆ. ಆ ಟೈಮಲ್ಲಿ ನಾವು ಫ್ಯಾಮಿಲಿ ಸಪೋರ್ಟ್ ಕೊಟ್ಟರೆ ತಾಯಿಗೆ ಎದೆ ಹಾಲು ಚೆನ್ನಾಗಿ ಬರುತ್ತೆ, ಅವರ ಮಾನಸಿಕ ಆರೋಗ್ಯನೂ ಚೆನ್ನಾಗಿರುತ್ತೆ. ಅವರಿಗೆ ನಾವು ಕೇಳ್ತೀವಿ, ಇವಾಗ ಬಾಣಂತಿಯರಿಗೆ ಕೆಲವರು ಕಾಯಿಲೆಗಳು ಬರುತ್ತೆ, ಸೈಕ್ಯಾಟ್ರಿಷನ್ನ ಕನ್ಸಲ್ಟ್ ಮಾಡಬೇಕು. ಅಲ್ಲಿವರೆಗೂ ಸಹ ಅವರಿಗೆ ಒಂದು ಮನಸ್ಸಿನಲ್ಲಿ ದುಃಖ ಇರುತ್ತೆ. ಸೊ ಆ ಥರ ನಾವು ಯಾವಾಗತ್ತೆ ನಾವು ಅವರಲ್ಲಿರೋ ಚಿಂತೆ ದುಗುಡನ ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡದೇ ಇರೋ ಟೈಮಲ್ಲಿ ಆ ಥರ ಪೋಸ್ಟ್ ಪಾರ್ಟಮ್ ಬ್ಲೂಸ್ ಅಂತ ಹೇಳ್ತೀವಿ, ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳ್ತೀವಿ, ಇದೆಲ್ಲ ಬರುತ್ತೆ. ಒಂದು ಎದೆ ಹಾಲು ಕೊಡೋಕ್ಕಾಗದೇ ಇರ್ಬೋದು, ಮಗು ಅಳ್ತಾ ಇರ್ಬೋದು, ನೈಟ್ ಎದ್ದಿರ್ತಾರೆ, ನಿದ್ದೆ ಸರಿಯಾಗಿ ಆಗದೆ ಇರ್ಬೋದು, ಊಟ ಮಾಡ್ಬೇಕಾದ್ರೆ ತಾಯಿ ಕೂತಾಗ್ಲೇ ಮಗು ಕಿರ್ಚ್ತಾ ಇರ್ಬೋದು. ಸೊ ಆಗ ಇವರು ಫ್ಯಾಮಿಲಿ ಸಪೋರ್ಟ್ ತುಂಬಾ ಬೇಕಾಗತ್ತೆ. ಈ ಫ್ಯಾಮಿಲಿ ಸಪೋರ್ಟ್ ಇದ್ರೆ ಎಂತ ಬಾಣಂದಿರು ಸಹ 6 ತಿಂಗಳು ಆರಾಮಾಗಿ ಅವ್ರ ಮಗು ಹಾಲು ಉಣಿಸ್ಕೊಂಡು ಮಗುನು ಹೆಲ್ತಿ ಆಗಿರುತ್ತೆ, ತಾಯಂದಿರೂ ಹೆಲ್ತಿ ಆಗಿರ್ತಾರೆ ಮೇಡಮ್. ಇವೆಲ್ಲ ಅಂಶಗಳು ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿ ಇರಬಹುದು. ಹೌದು ಮೇಡಮ್. ಅಲ್ವಾ? ಹಾಗಾದ್ರೆ ಕಾಳಜಿ ಹೇಗೆ ಮಾಡಬೇಕು? ಕಾಳಜಿ ಈಗ ಮನೆಯಲ್ಲಿ ಏನಾದ್ರೂ ಒಂದು ಅನಾಹುತ ಆಗುತ್ತೆ, ಅಪಾಯಗಳು ನಡೆಯುತ್ತೆ, ಇವತ್ತಿನ ದಿನಗಳಲ್ಲಿ ನಾವು ಗಮನಿಸಿದೀವಿ. ಅಂತಹ ಸಂದರ್ಭದಲ್ಲಿ ಬಾಣಂತಿ ಇದ್ದಾಗ ಅವಳ ಮಾನಸಿಕ ಆರೋಗ್ಯವನ್ನ ಹೇಗೆ ಕಾಪಾಡಬೇಕು? ಯಾರು ಕಾಪಾಡಬೇಕು? ಮನೆಯಲ್ಲಿ ಹತ್ರದಲ್ಲಿ ಅವ್ರ ಬಾಣಂತಿಗೆ ಯಾರಿರ್ತಾರೆ ಮ್ಯಾಮ್? ತಾಯಂದಿರು, ಅವರ ತಾಯಿ ಅಥವಾ ಅವರ ಅತ್ತೆ ಅಥವಾ ಯಜಮಾನರು. ಸೊ ಅವ್ರಿಗೆ ಅಟ್ಲೀಸ್ಟ್ ದಿನಕ್ಕೊಂದು ಬಾರಿ ಏನಾದರೂ ಮಾತಾಡಬೇಕು, ಕೂತ್ಕೊಂಡು ಏನೋ ಸಮಸ್ಯೆ ಇದೆಯಾ, ಮಗು ಚೆನ್ನಾಗಿ ನೋಡ್ಕೊಂತ ಇದೆಯಾ. ಸೊ ಅವ್ರು ಅವಾಗ ಎಕ್ಸ್ಪ್ರೆಸ್ ಮಾಡ್ತಾರೆ. ಯಾರು ಟೈಮ್ ಕೊಡಲ್ಲ ಅವರಿಗೆ, ಎಲ್ಲರೂ ಬ್ಯುಸಿ, ಅವ್ರವ್ರ ಕಾಯಕದಲ್ಲಿ ಅವರು ಬ್ಯುಸಿ ಇರ್ತಾರೆ. ಮಗುಗೆ ಸ್ನಾನ ಮಾಡಿಸ್ಬೇಕು ಅಂತ ಮಗು ಬಗ್ಗೆ ಜಾಸ್ತಿ ಗಮನ ಹರಿಸ್ತಾ ಇರ್ತಾರೆ. ಹೊರಗಡೆ ಬರೋರು ಮಗುನ್ ನೋಡಿ ಹೋಗ್ತಾರೆ, ತಾಯಿಯಂದಿರನ್ನ ಮರ್ತೇ ಬಿಟ್ಟಿರ್ತಾರೆ, ಬರೀ ಮಗು ಬಗ್ಗೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತಿರ್ತಾರೆ. ಆದಾಗ ಎಲ್ಲೋ ಒಂದು ನೋವು ಆಗ್ತಾ ಇರುತ್ತೆ. ಸೊ ನನ್ನ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ, ಬರೀ ಒಲ್ಲಿ ಮಗು ಅಂತ ಯೋಚನೆ ಮಾಡ್ತಾರೆ. ಆ ದುಃಖದಲ್ಲಿ ಅವರಿಗೆ ಹಾಲು ಬರೋದು ಕಡಿಮೆ ಆಗ್ಬೋದು ಮತ್ತು ಮಾನಸಿಕ ಖಿನ್ನತೆ ಆಗಬಹುದು. ಇದರ ಬಗ್ಗೆ ಹೆಚ್ಚಿನ ಅವ್ರ ಮನೆಯಲ್ಲಿ ಹತ್ರದಲ್ಲಿ ಅವ್ರಿಗೆ ಯಾರು ಸಪೋರ್ಟಿಂಗ್ ಆಗಿರ್ತಾರೋ ಅವರೇ ಸಹಾಯ ಮಾಡಬೇಕು. ಅವ್ರಿಗೆ ಫಸ್ಟ್ ಗಮನಕ್ಕೆ ಬಂದ್ಬಿಡುತ್ತೆ. ಏನೋ ಮುಂಚೆ ಇರೋದ್ರಲ್ಲಿ ಬದಲಾವಣೆ ಆಗಿರುತ್ತೆ, ಅವರ ಮಾತು ಮತ್ತೆ ಎಲ್ಲ ಅವರ ಪ್ರತಿಯೊಂದು ಮಾತಲ್ಲೂ ಗೊತ್ತಾಗುತ್ತೆ ನಮಗೆ ಅವ್ರಿಗೆ ಏನೋ ಸಮಸ್ಯೆ ಇದೆ ಅಂತ. ಹತ್ರದಲ್ಲಿರೋರ್ನೇ ಅರ್ಥಕೊಬೇಕು.
ಉದಾಹರಣೆ ಅವ್ರ ಹತ್ರದಲ್ಲಿರೋ ಕುಟುಂಬದಲ್ಲೇ ಔಷಧಿ ಇದೆ ಅಂತ ಕುಟುಂಬದಲ್ಲೇ ಔಷಧಿ ಇದೆ ಮ್ಯಾಮ್. ಅದು ತೀರಾ ಮಿತಿ ಮೀರಿದಾಗ ವೈದ್ಯರನ್ನು ಕಾಣ್ಬೇಕಾದ ಪರಿಸ್ಥಿತಿ ಬರುತ್ತೆ. ಆಗ ಅವ್ರಿಗೆ ಟ್ರೀಟ್ಮೆಂಟು ಹಾಕ್ಬೇಕಾಗುತ್ತೆ. ಅಲ್ಲಿನ ಪರಿಸ್ಥಿತಿವರೆಗೂ ಬಿಡೋದು ಬೇಡ. ಮನೆಯಲ್ಲಿ ಹತ್ರದಲ್ಲಿರೋರೆ ಅವ್ರಿಗೆ ಸಪೋರ್ಟ್, ಎಮೋಷನಲ್ ಸಪೋರ್ಟ್ ಅಂತ ಹೇಳ್ತೀವಿ ಮ್ಯಾಮ್. ಮಾನಸಿಕವಾಗಿ ಅವ್ರಿಗೆ ಧೈರ್ಯ ಕೊಡೋದು, ಏನೂ ಆಗಲ್ಲ, ಎದೆ ಹಾಲು ಉಣ್ಸು, ಮಗು ಹತ್ರ ನಾವು ಊಟ ಮಾಡ್ಬೇಕು, ನಾವು ನೋಡ್ಕೊಂತೀವಿ, ಮಗು ಇರೋದೇ ಹಂಗೆ, ಅಳ್ತಾ ಇರುತ್ತೆ, ಹೊಟ್ಟೆ ಸಮಸ್ಯೆ ಇರ್ಬೋದು, ಮಕ್ಳು ಡಾಕ್ಟರ್ಗೆ ತೋರ್ಸೋಣ, ನಿನ್ಗೆ ಏನಾದ್ರು ಸಮಸ್ಯೆ ಇದೆಯಾ, ಊಟ ಸರಿ ಹೋಗ್ತಿದ್ಯಾ. ಯಾಕಂದ್ರೆ ಬಾಣಂತಿಯಲ್ಲಿ ಊಟ ಕೊಡೋದು ಬೇರೆ ತರ ಊಟ ಕೊಡ್ತಾರೆ, ಮತ್ತೆ ಎಲ್ಲಾ ಫ್ರೆಂಡ್ಸ್ ಇಂದ ಡಿಟ್ಯಾಚ್ಮೆಂಟ್ ಆಗಿರುತ್ತೆ. ಸೊ ಓನ್ಲಿ ಮಗು ತಾಯಿ ಇಬ್ಬರೇ ಇರ್ತಾರೆ. ಸೊ ಫ್ಯಾಮಿಲಿ ಮೆಂಬರ್ಸ್ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ರೆ ಬಾಣಂತಿಯರು ಆರೋಗ್ಯವಾಗಿರ್ತಾರೆ ಮೇಡಮ್. ಇನ್ನು ಮೇಡಮ್, ಹಾಲುಣಿಸುವಂತಹ ತಾಯಂದಿರು ಸ್ವಚ್ಛತೆ ಬಗ್ಗೆ ಗಮನ ಹರಿಸೋದಾದ್ರೆ ಏನೆಲ್ಲ ಅಂಶಗಳನ್ನ ಗಮನದಲ್ಲಿಡಬೇಕು? ತಾಯಿ ದಿನಾನು ಸ್ನಾನ ಮಾಡಬೇಕಾಗುತ್ತೆ ಮೇಡಮ್. ಹೆರಿಗೆ ಆಗಿರುತ್ತೆ, ಅವರು ದಿನ ಸ್ನಾನ ಮಾಡಬೇಕಾಗುತ್ತೆ. ಮತ್ತೆ ಯೋನಿಯಿಂದ ರಕ್ತಸ್ರಾವ ಆಗ್ತಾ ಇರುತ್ತೆ. ಸ್ಟಾರ್ಟಿಂಗ್ ಕೆಲವರಿಗೆ 1 ವಾರ ಆಗುತ್ತೆ, 15 ದಿನ ಆಗುತ್ತೆ, 20 ದಿನ ಆಗುತ್ತೆ. ಶುಚಿತ್ವ ಕಾಪಾಡ್ಕೊಬೇಕು, ಮತ್ತೆ ಶುಭ್ರವಾದ ಬಟ್ಟೆ ಧರಿಸ್ಬೇಕು ಮೇಡಮ್. ಅದಾದ್ಮೇಲೆ ಎದೆ ಹಾಲು ಉಣಿಸ್ಬೇಕಾದ್ರೆ ಪ್ರತಿ ಸತಿನೂ ಎದೆನ ಒರೆಸ್ಕೊಬೇಕಾಗತ್ತೆ ಮ್ಯಾಮ್. ಬಿಸಿ ನೀರು ಬಟ್ಟೆ ಎಲ್ಲ ಆಗ್ಲಿ, ಒಂದ್ಸತಿ ಹಾಲು ಉಣ್ಸೋಕ್ ಮುಂಚೆ ಒಂದ್ಸತಿ ಒರೆಸ್ಬೇಕಾಗತ್ತೆ. ಹಾಲು ಉಣ್ಸಿದ್ಮೇಲೆ ಒಂದ್ಸತಿ ಕ್ಲೀನ್ ಮಾಡ್ಕೊಬೇಕಾಗತ್ತೆ ಮೇಡಮ್. ಆಮೇಲೆ ಹೊರಗಡೆ ಅವ್ರು ಯಾರಾದ್ರೂ ಬಂದ್ರೆ ಮಗುನ ಹ್ಯಾಂಡ್ ವಾಶ್ ಮಾಡ್ಕೊಂಡೆ ಮಗುನ ಎತ್ಕೊಳ್ಬೇಕಾಗತ್ತೆ. ಅವರ ರೂಮು ಸಹ ತುಂಬಾ ನೀಟಾಗಿರ್ಬೇಕು ಮೇಡಮ್. ಮತ್ತೆ ಅಸ್ತವ್ಯಸ್ತವಾಗಿ ವಸ್ತುಗಳನ್ನ ಇಡುವಂತಹದ್ದು ಈಗ ಸಹಜ. ಹೌದು ಮೇಡಮ್. ಅಂತಹ ಸಂದರ್ಭದಲ್ಲಿ ಅದು ಕೂಡ ಮನಸ್ಸಿಗೆ ಕಸಿವಿಸಿಯನ್ನ ತರುತ್ತಾ ಬಾಣಂತಿಗೆ? ಹೌದು ಮೇಡಮ್. ಯಾಕೆಂದ್ರೆ ಅವರಿಗೆ ಹೆಂಗೆ ಅಂದ್ರೆ ಮಗು ತಾಯಿ ಅಷ್ಟೇ ಇರುತ್ತೆ. ಬಾಣಂತಿ ಏನು ಕೆಲಸ ಮಾಡಬಾರ್ದು, ತಾಯಿ ಮಗುನಷ್ಟೇ ನೋಡ್ಕೊಬೇಕು. ಮತ್ತೆ ಅವ್ರಿಗೆ ಕೆಲವು ರೆಸ್ಟ್ರಿಕ್ಷನ್ಸ್ ಹಾಕಿರ್ತೀವಿ ನಾವು, ಮನೆಯಿಂದ ಹೊರಗಡೆ ಹೋಗ್ಬಾರ್ದು, ಎಲ್ಲರ ಜೊತೆ ಬೆರಿಬಾರ್ದು ಅಂತ. ಆಗಷ್ಟೇ ಡೆಲಿವರಿ ಆಗಿರೋರಿಗೆ ಶಕ್ತಿನೂ ಇರಲ್ಲ ಮನೆ ಕ್ಲೀನ್ ಮಾಡ್ಕೊಳಕ್ಕೆ, ರೂಮ್ ಕ್ಲೀನ್ ಮಾಡ್ಕೊಳಕ್ಕೆ. ಒಂದ್ ಕಡೆ ಮಗುಗೆ ಹಾಲು ಉಣಿಸ್ತಾ ಇರ್ಬೇಕಾಗತ್ತೆ. ಆಗ ಅವ್ರಿಗೆ ನಾರ್ಮಲ್ ಗಿಂತ ಜಾಸ್ತಿ ಕಿಲೋ ಕ್ಯಾಲರೀಸ್ ಬೇಕಾಗುತ್ತೆ ಮ್ಯಾಮ್. ನಾರ್ಮಲ್ ಆಗಿ ನಾವು ಪ್ರೆಗ್ನೆನ್ಸಿಯಲ್ಲಿ 500 ಕಿಲೋ ಕ್ಯಾಲರೀಸ್ ಎಕ್ಸ್ಟ್ರಾ ಅವರಿಗೆ ಆಹಾರ ಕೊಡಬೇಕು ಅಂತ ಹೇಳ್ತೀವಿ. ಬಾಣಂತಿಯರಲ್ಲಿ ಅವ್ರು ಹಾಲು ಉಣಿಸೋದ್ರಿಂದ 750 ಕಿಲೋ ಕ್ಯಾಲರೀಸ್ ಎಕ್ಸ್ಟ್ರಾ ದೇಹ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಸೊ ಅವರಿಗೆ ಅದಕ್ಕೆ ಕೊಡಬೇಕು ಅಂತಂದ್ರೆ ನಾವು ಪೂರಕ ಆಹಾರ ಕೊಡಬೇಕು. ಆಮೇಲೆ 8 ರಿಂದ 12 ಬಾರಿ ಹಾಲು ಕುಡಿಸ್ಬೇಕು. ಮತ್ತೆ ನೈಟಲ್ಲೂ ಮಧ್ಯೆ ಮಧ್ಯೆ ಎದ್ದು ಕುಡಿಸ್ಬೇಕು ಪಾಪುಗೆ. ಮಗು ಜೊತೆನೆ ಸ್ವಲ್ಪ ಬಿಸಿ ಇರ್ತಾರೆ, ಸಮಯವನ್ನ ಮಗುವಿನ ಜೊತೆನೆ ಹೆಚ್ಚು ಕಳಿಬೇಕಾಗುತ್ತೆ. ಈಗ ನೀವು ಮಾತನಾಡ್ತಾ ಹೇಳಿದ್ರಿ ಪೂರಕ ಆಹಾರ ಅಂತ. ಹೌದು. ಏನೆಲ್ಲ ಆಹಾರಗಳನ್ನ ಅವಳು ಎದೆ ಹಾಲಿನ ಒಂದು ಸಮೃದ್ಧಿಗೆ ಏನೆಲ್ಲ ಪೂರಕ ಆಹಾರಗಳನ್ನ ತೆಗೆದುಕೊಳ್ಬೇಕಾಗತ್ತೆ? ನಾವು ಹೇಳೋದು ವೆಜಿಟೇರಿಯನ್ಸ್ ಆದ್ರೆ ಸೊಪ್ಪು, ತರಕಾರಿ, ಮೊಳಕೆ ಕಾಳುಗಳು, ಮತ್ತೆ ಜಾಸ್ತಿ ನೀರು ಕುಡಿಬೇಕು ಮ್ಯಾಮ್. ಬಾಣಂತಿಯಲ್ಲಿ ಮೈ ಒಣಗ್ಲಿ ಅಂತ ರೆಸ್ಟ್ರಿಕ್ಟ್ ಮಾಡ್ತಾರೆ, ನೀರೇ ಕುಡ್ಸಕ್ಕೆ ಬಿಡಲ್ಲ ತಾಯಂದಿರೋ, ಅಜ್ಜಿ ಅವರೆಲ್ಲ ವಯಸ್ಸಾದವ್ರು ಕೂಡ. ಆ ಥರ ಮೈ ಒಣಗಿಸೋದು ಆ ಥರ ಯಾವುದು ನಮ್ಮ ಮೆಡಿಕಲ್ ಸೈನ್ಸಲ್ಲಿ ಇಲ್ಲ ಮ್ಯಾಮ್. ಅವರು ಹೆಚ್ಚಿಗೆ ನೀರು ಕುಡಿದ್ರೆ ಹೆಚ್ಚಿಗೆ ಎದೆ ಹಾಲು ಉತ್ಪತ್ತಿ ಆಗುತ್ತೆ. ಕನಿಷ್ಠ 3 ರಿಂದ 5 ಲೀಟರ್ ಕುಡಿಬೇಕು ಅಂತ ಹೇಳ್ತೀವಿ ಮ್ಯಾಮ್. ಮಿನಿಮಮ್ ಆಫ್ 3 ಲೀಟರ್ಸ್ ಅಂತ ಹೇಳ್ತೀವಿ. ಸೊ ಎದೆ ಹಾಲಲ್ಲಿ ಇರೋದೇ ನೀರ್ ಅಂಶ ಜಾಸ್ತಿ. ಸೊ ನಾವು ತಾಯಿಗೆ ನೀರು ಕೊಡ್ಲಿಲ್ಲ ಅಂದ್ರೆ ಎದೆ ಹಾಲು ಹೆಂಗೆ ಉತ್ಪತ್ತಿ ಆಗುತ್ತೆ? ಸೊ ಅದಕ್ಕೆ ತಾಯಿಗೆ ನಾವು ನೀರು ಕೊಡೋದು ರೆಸ್ಟ್ರಿಕ್ಟ್ ಮಾಡಬಾರ್ದು. ಎಷ್ಟೋ ದಿನ ಹಳ್ಳಿಗಳಲ್ಲಿ ಇದೊಂದು ಮೂಢನಂಬಿಕೆ ಇದೆ, ನೀರು ಕೊಡಬಾರ್ದು, ಮೈ ಒಣಗಬೇಕು ಅಂತ. ಸೊ ಅದು ಮಗುವಿಗೂ ಕೂಡ ಶೀತ ಆಗುವಂತಹ ಸಾಧ್ಯತೆ ಇದೆ ಅಂತ ಅವಾಯ್ಡ್ ಮಾಡ್ತಾರೆ ಅಂತ ನಾವು ಕೇಳ್ಪಟ್ಟಿಲ್ಲ. ಇಲ್ಲ ಮೇಡಮ್, ತಾಯಿಯ ಎದೆ ಹಾಲಿಂದ ಮಗುಗೆ ಯಾವುದೇ ಶೀತ ಆಗಲ್ಲ ಮ್ಯಾಮ್. ತಾಯಿ ನೀರು ಕುಡಿದಷ್ಟು ಎದೆ ಹಾಲು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಡಿಹೈಡ್ರೇಷನ್ ಅಂತ ಹೇಳ್ತೀವಿ. ಅಂದ್ರೆ ಅವಳಿಗೆ ಮೈಯಲ್ಲಿ ನೀರಿನ ಅಂಶ ಕಡಿಮೆ ಇದೆ, ಎದೆ ಹಾಲು ಉತ್ಪತ್ತಿ ಆಗಲ್ಲ. ನಾನು ಆಗ್ಲೇ ಹೇಳ್ದಂಗೆ ಎದೆ ಹಾಲಲ್ಲಿ 70% ಬರೀ ನೀರೇ ಇರುತ್ತೆ. ಸೊ ಅವ್ರ ಎದೆ ಹಾಲು ಉತ್ಪತ್ತಿ ಆಗ್ಬೇಕು ಅಂದ್ರೆ ಅವ್ರು ಚೆನ್ನಾಗಿ ನೀರು ಕುಡಿಬೇಕು, ಅವಾಗ ಹಾಲು ಉತ್ಪತ್ತಿ ಆಗುತ್ತೆ. ಮತ್ತೆ ಅವರು ಸಹ ಹಾಲು ಸೇವಿಸಬೇಕು ಮ್ಯಾಮ್. ಈಗ ನಮಗೆ ಹಸುವಿನ ಹಾಲು ಸಿಗ್ಬೋದು, ಡೈರಿ ಹಾಲು ಸಿಗ್ಬೋದು. ದಿನಕ್ಕೆ ಅಟ್ಲೀಸ್ಟ್ 2 ಗ್ಲಾಸು ಅಥವಾ 3 ಗ್ಲಾಸು ಕಂಪಲ್ಸರಿ ಕುಡಿಬೇಕು. ಮತ್ತೆ ಅದ್ರ ಜೊತೆ ಹಸಿರು ತರಕಾರಿ ಚೆನ್ನಾಗಿ ಬೇಯಿಸಿ ಕೊಡಬೇಕು. ಮೊಳಕೆ ಕಾಳುಗಳು ಸಹ ಬೇಯಿಸಿ ಕೊಡಬೇಕು. ಮತ್ತೆ ಅವರು ನಾನ್ ವೆಜಿಟೇರಿಯನ್ ಫುಡ್ ತಗೊಂತಾ ಇದ್ದಾರೆ ಅಂತಂದ್ರೆ ಮೊಟ್ಟೆ ಬೇಯಿಸ್ಬಿಟ್ಟು ಮೊಟ್ಟೆನ ಕೊಡಬೇಕು ಡೈಲಿ. ಅದಾದ್ಮೇಲೆ ನಾನ್ ವೆಜ್ ತಿಂತಾರೆ ಅಂದ್ರೆ ನಾನ್ ವೆಜ್ ಸಹ ಚೆನ್ನಾಗಿ ಬೇಯಿಸಿ, ಜಾಸ್ತಿ ಖಾರ ಮಸಾಲೆ ಮತ್ತೆ ಎಣ್ಣೆ ಏನು ಅವಶ್ಯಕತೆ ಇಲ್ಲ, ಚೆನ್ನಾಗಿ ಬೇಯಿಸಿ ಸ್ವಲ್ಪ ಉಪ್ಪು ಹಾಕಿ ಕೊಟ್ರೆ ಅದು ಜೀರ್ಣ ಆಗುತ್ತೆ. ಎದೆ ಹಾಲು ಜಾಸ್ತಿ ಉತ್ಪತ್ತಿ ಆಗುತ್ತೆ ಮ್ಯಾಮ್. ಅದರಿಂದ ನವಜಾತ ಶಿಶುವಿಗೆ ತೊಂದರೆ ಏನು ಇಲ್ಲ ಅಂತ ಹೇಳಬಹುದಾ? ಇಲ್ಲ, ಏನು ತೊಂದರೆ ಆಗಲ್ಲ ಮ್ಯಾಮ್. ಒಂದು ವಾಟರ್ ಕಂಟೆಂಟ್ ಜಾಸ್ತಿ ಇರಬೇಕು, ಮತ್ತೆ ಪೌಷ್ಟಿಕ ಆಹಾರ ಇರಬೇಕು. ಬರೀ ಅನ್ನ, ಬರೀ ರಸಮ್ಮು, ಪೌಷ್ಟಿಕ ಆಹಾರ ಕೊಟ್ರೆ ಮಾತ್ರ ಎದೆ ಹಾಲು ಉತ್ಪತ್ತಿ ಆಗುತ್ತೆ. ನಾನು ಆಗ್ಲೇ ಹೇಳಿದೆ 750 ಕಿಲೋ ಕ್ಯಾಲರೀಸ್ ಎಕ್ಸ್ಟ್ರಾ ಖರ್ಚಾಗುತ್ತೆ. ಎಕ್ಸ್ಟ್ರಾ ಬಾಡಿ ಜನರೇಟ್ ಮಾಡಬೇಕು ಎದೆ ಹಾಲು ಉಣಿಸಬೇಕು ಅಂದ್ರೆ.
ಸೊ ನಾವು ಅಷ್ಟು ಜನರೇಟ್ ಮಾಡಬೇಕು ಅಂದರೆ ಅಷ್ಟು ಫುಡ್ ಕೊಟ್ಟರೆ ಮಾತ್ರ ಎದೆ ಹಾಲು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಇಲ್ಲಾಂದರೆ ಎದೆ ಹಾಲು ಉತ್ಪತ್ತಿ ಆಗಲ್ಲ. ಫಾರ್ಮುಲಾ ಫೀಡ್ಸು, ಬಾಟ್ಲು ಫೀಡ್ಸ್ ಅಂತ ಹೋಗ್ತಾರೆ. ಮಗುಗೆ ನಾನಾ ಥರ ಇನ್ಫೆಕ್ಷನ್ ಆಗೋದು, ಬೇದಿ ಆಗೋದು, ಅಲ್ಲಿ ಮತ್ತೆ ಸಮಸ್ಯೆ ಆಗುತ್ತೆ. ಮಗುವಿನ ಬೆಳವಣಿಗೆ ಕುಂಠಿತ ಆಗುತ್ತೆ. ತಾಯಂದ್ರೆ ಏನು ಮಾಡ್ತಾರೆ ಅಂದರೆ ಹಾಲು ಉಣಿಸಿದ್ರೆ ನಮ್ಮ ಸೌಂದರ್ಯ ಹಾಳಾಗುತ್ತೆ, ನಮ್ಮ ಚಾರ್ಮ್ ಏನಿದೆ ಅದು ಹಾಳಾಗುತ್ತೆ. ಹಾಗಾಗಿ ಮಗುವಿಗೆ ಬಾಟ್ಲ ಹಾಲನ್ನೇ ಕುಡಿಸ್ತಾಯಿತು ಅಂತ ನೆಗ್ಲೆಕ್ಟ್ ಮಾಡೋವಂಥ ಎಷ್ಟೋ ಘಟನೆಗಳನ್ನು ನಾವು ನೋಡಿದ್ದೀವಿ. ನಮ್ಮ ಸಂಬಂಧಿಕರ ಮನೆಗಳಲ್ಲೂ ನಾವು ನೋಡಿದ್ದೀವಿ, ಕೇಳು ಕೂಡ ಇದ್ದೀವಿ. ಇಂಥವರಿಗೆ ನಿಮ್ಮ ಕಿವಿ ಮಾತು ಏನು? ಇದರಿಂದ ಯಾವುದೇ ಸೌಂದರ್ಯ ಹಾಳಾಗಲ್ಲ ಮೇಡಮ್. ಒಂದು ಆಮೇಲೆ ಇನ್ಸಿಡೆನ್ಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಎದೆ ಹಾಲು ಉಣಿಸ್ತಿರೋ ತಾಯಂದಿರಿಗೆ ಬ್ರೆಸ್ಟ್ ಕ್ಯಾನ್ಸರ್ಸು ಸ್ಟಡಿ ಮಾಡಿದ್ದಾರೆ ಮ್ಯಾಮ್. ರಿಸರ್ಚ್ ಏನು ಹೇಳುತ್ತೆ, ಯಾರು ಎದೆ ಹಾಲು ಉಣಿಸಿಲ್ವೋ ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಮುಂದಿನ ದಿನಗಳಲ್ಲಿ ಜಾಸ್ತಿ ರಿಸ್ಕ್ ಇರುತ್ತೆ, ಬರೋ ಚಾನ್ಸಸ್ಸು. ಅರ್ಥಾತ್ ಯಾರು ಎದೆ ಹಾಲು ಉಣಿಸಿರ್ತಾರೋ ಅವ್ರಿಗೆ ಕಡಿಮೆ ಚಾನ್ಸಸ್ ಇರುತ್ತೆ. ಅದರಿಂದ ಯಾವುದೇ ಸಮಸ್ಯೆ ಆಗಲ್ಲ, ಅವರ ಆರೋಗ್ಯ ಹೆಲ್ತಿ ಆಗಿರುತ್ತೆ. ಆಮೇಲೆ ಬ್ರೆಸ್ಟ್ ಆಪ್ಸಿಸ್ ಅಂತ ಹೇಳ್ತೀವಿ, ಎದೆ ಹಾಲು ಗಂಟು ಕಟ್ಕೊಳೋದು ಅಥವಾ ಕೀವಾಗೋದು, ಅದರದ್ದು ಅವಾಯ್ಡ್ ಆಗುತ್ತೆ. ಆಮೇಲೆ ಕ್ಯಾನ್ಸರ್ ಬರೋ ಚಾನ್ಸಸ್ ಮುಂದಿನ ದಿನಗಳಲ್ಲಿ ಕಡಿಮೆ ಆಗುತ್ತೆ ಮ್ಯಾಮ್. ಈಗ ಇನ್ನೊಂದು ಪ್ರಶ್ನೆ ಮೇಡಮ್, ಎಷ್ಟು ಅವಧಿಯವರೆಗೆ ಹಾಲುಣಿಸ್ಬೇಕಾಗತ್ತೆ ಮಗುವಿಗೆ? 6 ತಿಂಗಳವರೆಗೂ ಮಗುಗೆ ತಾಯಿಯ ಎದೆ ಹಾಲು ಬಿಟ್ಟು ಏನೂ ಕೊಡೋಂಗಿಲ್ಲ. ನೀರಾಗ್ಲಿ, ಹಣ್ಣಿನ ರಸ ಆಗಲಿ, ಮತ್ತೆ ಜೇನ್ ಕೊಡ್ತಾರೆ, ಜೇನ್ ಆಗಲಿ, ಮತ್ತೆ ಸಕ್ಕರೆ ನೀರು ಕೊಡ್ತಾರೆ. ಇದೆಲ್ಲ ನೋಡಿದೀವಿ ನಾವು. ಆಸ್ಪತ್ರೆಯಲ್ಲೂ ಹೇಳ್ತೀವಿ ಇದ್ರ ಬಗ್ಗೆ. ಯಾವುದು ದಯವಿಟ್ಟು ಏನು ಕೊಡಬೇಡಿ, ಮಗುಗೆ ಇನ್ಫೆಕ್ಷನ್ ಆಗುತ್ತೆ, ಉಸಿರಾಡ ಸಮಸ್ಯೆ ಆಗುತ್ತೆ ಅಂತ ಸಕ್ಕರೆ ನೀರು ಕೊಡೋದು ಅದೆಲ್ಲ ಮಾಡಬಾರ್ದು ಮ್ಯಾಮ್. ಮಗು ಆಗಿದ್ದ ದಿನದಿಂದ 3-4 ದಿನದವರೆಗೂ ಹಳದಿ ಹಾಲು ಬರುತ್ತೆ ಮ್ಯಾಮ್, ಅದ ಗಟ್ಟಿ ಹಾಲು. ಅದು ತುಂಬ ಪೌಷ್ಟಿಕಾಂಶ ಇರುತ್ತೆ ಮ್ಯಾಮ್. ನಾನು ಹೇಳಿದ್ನಲ್ಲ ಈಗ ರೋಗ ನಿರೋಧಕ ಶಕ್ತಿ ಹೆಚ್ಚಿನ ಅಂಶ ಇರುತ್ತೆ. ಆ 3-4 ದಿನ ಸ್ವಲ್ಪ ಗಟ್ಟಿ ಹಾಲು ಬರುತ್ತೆ, ಅದಾದ್ಮೇಲೆ ಬಿಳಿ ಹಾಲು ಸ್ಟಾರ್ಟ್ ಆಗುತ್ತೆ. ಸೊ ಈ ಕೊಲೆಸ್ಟ್ರಾಮ್ ಅಂತ ಹೇಳ್ತೀವಿ ಗಟ್ಟಿ ಹಾಲನ್ನ. ಸೊ ಇದು ಕೊಲೆಸ್ಟ್ರಾಮ್ನ ತಾಯಿ ಎದೆ ಹಾಲು ಕೊಡಲೇಬೇಕು ಮ್ಯಾಮ್, ಪ್ರತಿಯೊಂದು ಮಗುಗೂ ಕೊಡಬೇಕು. ಅದಾದ್ಮೇಲೆ ಸಹ ಬರೋ ಹಾಲು ಕೊಡಬೇಕು. 6 ತಿಂಗಳವರೆಗೂ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗು, ಬ್ರೆಸ್ಟ್ ಫೀಡಿಂಗ್ ಆನ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಪ್ರತಿ ಸತಿನೂ ಆನ್ ಡಿಮ್ಯಾಂಡ್ 8ರಿಂದ 12 ಬಾರಿ ದಿನಕ್ಕೆ ಕುಡಿಸ್ಬೇಕು. ಪ್ರತಿ 3-4 ಗಂಟೆಗೆ ಒಮ್ಮೆ ಕೂರಿಸ್ಬೇಕು. ನೈಟಲ್ಲಿ ಮಲಗಿದ್ರು 2-3 ಸತಿ ಎಚ್ಚರ ಮಾಡ್ಕೊಂಡು ಎದ್ದು ಕುಡಿಸ್ಬೇಕು ಅಂತ ಹೇಳ್ತೀವಿ ಮ್ಯಾಮ್. ಬಿಕಾಸ್ ಎದೆ ಹಾಲು ಒಂದು ಮಗುವಿನ ಆರೋಗ್ಯವಾಗುತ್ತೆ. ಎದೆ ಹಾಲು ಉತ್ಪತ್ತಿ ಆಗ್ತಾ ಇರುತ್ತೆ ಅಂತೀರಾ? ಹೌದು ಮ್ಯಾಮ್. ಪ್ರತಿ ಸತಿ ಹಾಲು ಕುಡಿಸಿದಾಗೂ ಎದೆ ಹಾಲು ಮತ್ತೆ ಆಗುತ್ತೆ ಮ್ಯಾಮ್. ಅದು ನ್ಯೂರೋ ಹಾರ್ಮೋನಲ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ ಮ್ಯಾಮ್. ಬ್ರೈನಿಂದ ಸಿಗ್ನಲ್ಸ್ ಬರ್ತಾ ಇರುತ್ತೆ ಎದೆಗೆ. ಸೊ ಆ ನ್ಯೂರೋ ಹಾರ್ಮೋನಲ್ ರಿಫ್ಲೆಕ್ಸ್ ಹೆಂಗಾಗುತ್ತೆ, ಒಂದ್ಸತಿ ಎದೆ ಖಾಲಿ ಆದ್ಮೇಲೆ ಮತ್ತೆ ಉತ್ಪತ್ತಿ ಆಗುತ್ತೆ ಮ್ಯಾಮ್. ಬಟ್ ಅದಕ್ಕೆ ಪೂರಕ ಆಹಾರ ತಗೊಬೇಕು, ಮತ್ತೆ ಎದೆ ಹಾಲು ಕುಣಿಸ್ತಾ ಇರಬೇಕು ಮ್ಯಾಮ್. ಅದಾದ್ಮೇಲೆ ಇವತ್ತು ತಾಯಿಯ ಸೌಂದರ್ಯನೂ ಚೆನ್ನಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಸಹ ಅವ್ರಿಗೇನು ಸಮಸ್ಯೆ ಆಗಲ್ಲ. ಮಗುವಿನ IQ, ಇಂಟೆಲಿಜೆನ್ಸ್ ಕೋಶೆಂಟ್ ಅಂತ ಹೇಳ್ತೀವಲ್ಲ, ಇಂಟೆಲಿಜೆಂಟ್ ಕೋಶೆಂಟ್, ಮೆದುಳಿನ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ನಾರ್ಮಲ್ ಫಾರ್ಮುಲಾ ಫೀಡ್ಸ್ ಕುಡ್ದಿರೋ ಮಕ್ಕಳು, ಎದೆ ಹಾಲಿನ ಕುಡಿದಿರೋ ಮಕ್ಕಳು ವ್ಯತ್ಯಾಸ ಇರುತ್ತೆ ಮ್ಯಾಮ್. ಇಂಟೆಲಿಜೆಂಟ್ ಇದು ರಿಸರ್ಚ್ ಹೇಳುತ್ತೆ. ಅದ್ರ ಜೊತೆಗೆ ನ್ಯಾಚುರಲ್ ಕಾಂಟ್ರಾಸೆಪ್ಷನ್ ಮ್ಯಾಮ್. ನಾವು ಎಷ್ಟು ಸತಿ ಎದೆ ಹಾಲು ಕುಡಿಸ್ತಿದ್ದೀವೋ ನಮ್ಗೆ ಓವ್ಯುಲೇಷನ್ ಆಗಲ್ಲ, ಅಂದ್ರೆ ಮೊಟ್ಟೆ ಎಗ್ ರಿಲೀಸ್ ಆಗಲ್ಲ. ಋತುಸ್ರಾವ ಆಗ್ಬೋದು ಬಟ್ ಎಗ್ ರಿಲೀಸ್ ಆಗಲ್ಲ. ಸೊ ನ್ಯಾಚುರಲ್ ಕಾಂಟ್ರಾಸೆಪ್ಷನ್ ಆಗಿ ಆಕ್ಟ್ ಆಗುತ್ತೆ ಮ್ಯಾಮ್. ಎದೆ ಹಾಲಿನ ಮಹತ್ವ ತುಂಬಾ ಇದೆ ಮ್ಯಾಮ್. ಎದೆ ಹಾಲನ್ನ ಕುಡಿಸ್ತಾ ಇರ್ತಾರೆ. ಹೌದು ಮೇಡಮ್. ಈಗ ಅವ್ರಿಗೆ ಸಾಕಪ್ಪ ಕುಡಿಸಿದ್ದು ಅಂತ ಅವರೇ ಈಗ ಸ್ತ್ರೀರೋಗ ತಜ್ಞರು ಹೇಳಿರ್ತಾರೆ, ಅಂದ್ರೆ ಸಲಹೆಯನ್ನ ಕೊಟ್ಟಿರ್ತಾರೆ. ಅವರು ನಿಗದಿಪಡಿಸಿದಂತಹ ಕಾಲಕ್ಕಿಂತ ಮುಂಚಿತವಾಗಿ ಇವರು ಹಾಲು ಕುಡಿಸೋದನ್ನ ಬಿಟ್ಟಾಗ ಆಗುವಂತಹ ಪರಿಣಾಮ ಏನಿರುತ್ತೆ? ತಾಯಿಗಾಗ್ಬೋದು, ಮಗುವಿಗಾಗ್ಬೋದು. ತಾಯಿಗೆ ಆದ್ರೆ ಮ್ಯಾಮ್ ನಾನು ಹೇಳಿದೆ, ಬ್ರೆಸ್ಟ್ ಎಂಗಾರ್ಜ್ಮೆಂಟ್ ಹೇಳ್ತೀವಿ, ಎದೆ ಊದ್ಕೊಂಬಿಡೋದು. ಆಮೇಲೆ ಮ್ಯಾಸ್ಟೈಟಿಸ್ ಅಂತ ಹೇಳ್ತೀವಿ, ಇನ್ಫೆಕ್ಷನ್ ಆಗೋದು. ಆಯ್ತಾ, ಇದು ಎದೆ ಊದ್ಕೊಳೋದ್ರಿಂದ ಏನಾಗುತ್ತೆ ಅಂತಂದರೆ ಹಾಲು ಅಲ್ಲೇ ನಿಲ್ಲುತ್ತೆ ಮ್ಯಾಮ್. ಹಾಲು ಅಲ್ಲೇ ನಿಂತಾಗ ಹಾಲು ಗಡ್ಡೆ ಆಗುತ್ತೆ. ಹಂಗೂ ಅವರು ತೆಗಿಬೇಕು, ಎಕ್ಸ್ಪ್ರೆಸ್ ಮಾಡಿ ತೆಗಿಬೇಕು. ತೆಗೆದುಬಿಟ್ಟು ಅದು ಎದೆ ಸಾಫ್ಟ್ ಆಗಬೇಕು. ಮತ್ತೆ ಸಾಫ್ಟ್ ಆಗಲೇ ಗಟ್ಟಿ ಆಯಿತು ಅಂದರೆ ಅಲ್ಲೇ ಎದೆ ಗಂಟಾಗಿ ಕೀವಾಗುತ್ತೆ. ಆಗ ನಾವು ಮೈನರ್ ಸರ್ಜರಿ ಮಾಡ್ತೀವಿ. ಅದು ತುಂಬ ಪೇನ್ಫುಲ್ ಇರುತ್ತೆ. ಎದೆ ಹಾಲು ನೀವು ನಿಲ್ಲಿಸಲೇಬೇಕು ಅಂದರೆ ವೈದ್ಯರನ್ನು ಕಾಣಬೇಕು ಮ್ಯಾಮ್. ಈಗ 12 ಬಾರಿ ಉಣಿಸ್ತಾ ಇದೆ, 8 ಬಾರಿಯಿಂದ ಕಡಿಮೆ ಮಾಡ್ಕೊಂಡು ಬರಬೇಕು. ಆಮೇಲೆ ಮಗುಗೆ ಪೂರಕ ಆಹಾರ ಸ್ಟಾರ್ಟ್ ಮಾಡ್ಕೊಬೇಕು. ಫಾರ್ಮುಲಾ ಬೇರೆ ಏನು ಫೀಡ್ಸ್ ಇದು 6 ತಿಂಗಳು ಆದ್ಮೇಲೆ ಹೇಳ್ತಾ ಇದ್ದೀನಿ ಮ್ಯಾಮ್. 6 ತಿಂಗಳವರೆಗೂ ಬ್ರೆಸ್ಟ್ ಫೀಡಿಂಗ್ ಆನ್ ಡಿಮ್ಯಾಂಡ್ ಅಂತಾನೆ ಹೇಳ್ತೀವಿ, ಕುಡಿಸ್ಲೇಬೇಕು ಮ್ಯಾಮ್. ಸೊ 6 ತಿಂಗಳ ನಂತರ ಅವರು ದ ಡ್ಯೂರೇಷನ್ ಇವಾಗ ಪ್ರತಿ 3-4 ಅವರ್ ಕುಡಿಸ್ತಾ ಇದ್ರು, 6 ಅವರಿಂದ 8 ಅವರ್ ಕುಡಿಸ್ಬೇಕು. ಅದ್ರ ಜೊತೆಗೆ ಮಗುಗೆ ಬೇರೆ ಫೀಡ್ಸ್, ಕಾಂಪ್ಲಿಮೆಂಟ್ರಿ ಫೀಡ್ಸ್ ಸ್ಟಾರ್ಟ್ ಮಾಡಬೇಕು. ಫಾರ್ಮುಲಾ ಫೀಡ್ಸ್ ಅಂತ ಹೇಳ್ತೀವಲ್ಲ ಮ್ಯಾಮ್, ಸ್ಟಾರ್ಟ್ ಮಾಡಬೇಕು ಮ್ಯಾಮ್. ಈಗ ನವಜಾತ ಶಿಶು ಎಷ್ಟನೇ ತಿಂಗಳಿಗೆ ಹಲ್ಲು ಬರುತ್ತೆ ಸಾಮಾನ್ಯವಾಗಿ?
ಸಾಮಾನ್ಯವಾಗಿ ಈಗ ನಮಗೆಲ್ಲ ತಿಳಿದಿರೋ ಹಾಗೆ 6 ತಿಂಗಳು 7 ತಿಂಗಳು ಅಂತ ಕೇಳ್ಪಟ್ಟಿದ್ದೀವಿ. ಹೌದು ಮ್ಯಾಮ್. ಅಂತಹ ಸಂದರ್ಭದಲ್ಲಿ ಮೊಲೆ ತೊಟ್ಟನ್ನ ಅದು ಕಚ್ಚುತ್ತೆ. ಹೌದು ಮೇಡಮ್. ತಾಯಿ ತುಂಬಾ ನೋವನ್ನ ಅನುಭವಿಸ್ತಾಳೆ. ಹೌದು ಮೇಡಮ್. ಅಂತಹ ಸಂದರ್ಭದಲ್ಲಿ ಪರಿಹಾರ ಏನಿದೆ? ಅವಳ ನೋವಿಗೆ ಪರಿಹಾರ ಏನಿದೆ? 7 ತಿಂಗಳ ಮೇಲೆ ಹಲ್ಲು ಬರುತ್ತೆ ಮ್ಯಾಮ್. ಸೆಂಟ್ರಲ್ ಇನ್ಸಿಸಸ್ ಅಂತ ಹೇಳ್ತೀವಿ, ಸೆಂಟ್ರಲ್ ಟೀತ್ಸ್ ಬರುತ್ತೆ. ಸೊ ಆಗ ಮಗು ಕಚ್ಚಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಕಚ್ಚಾಗ ಸೋರ್ ನಿಪ್ಪಲ್ ಅಂತ ಹೇಳ್ತೀವಿ. ತೊಟ್ಟಿನ ಗಾಯ ಆಗ್ಬೋದು, ಉಣ್ಣ ಆಗ್ಬೋದು, ಆಗುತ್ತೆ. ಆ ಟೈಮಲ್ಲಿ ನಾವು ಹೇಳ್ತೀವಿ ಅಂತಂದರೆ ಫಸ್ಟು ಮಾಲಾಗಿ ಪೈನ್ ಆಗ್ತಿದ್ರೆ ಓಕೆ ಮ್ಯಾಮ್. ಇವಾಗ ತುಂಬ ಪೈನ್ ಆಗ್ತಿದೆ, ಉಣ್ಣಾಗಿದೆ, ಕೀವು ಥರ ಆಗ್ತಾ ಇದೆ ಅಂದರೆ ವೈದ್ಯರನ್ನು ಕಾಣೋದು ಉತ್ತಮ ಮ್ಯಾಮ್. ವೈದ್ಯರು ಅವರಿಗೆ ಹೇಳ್ತಾರೆ ಮ್ಯಾಮ್. ಯಾಕೆ ಅಂತಂದರೆ ಆ ಸೋರ್ ನಿಪ್ಪಲ್ ಆದರೆ ಆ ಎದೆ ಹಾಲನ್ನ ಕುಡಿಸೋದು, ಆ ಎದೆನ ಬಿಟ್ಬಿಡ್ತಾರೆ. ಬೇರೆ ಎದೆ ಹಾಲು, ಬೇರೆ ಭಾಗದ ಎದೆ ಹಾಲನ್ನ ಕುಡಿಸ್ಕೊಂಡು ಹೋಗ್ತಾರೆ. ಆಗ ಅಲ್ಲಿ ಹಾಲು ಗಟ್ಟಿ ಆಗ್ತಾ ಹೋಗುತ್ತೆ. ಹಾಲು ಗಟ್ಟಿಯಾಗಿ ಎದೆ ನೋವು ಬರುತ್ತೆ. ಎದೆ ನೋವು ಬಂದರೆ ಜ್ವರ ಬರುತ್ತೆ. ಜ್ವರ ಬಂದು ಅವರಿಗೆ ಫೀವರು, ಚಿಲ್ಸು, ಬ್ರೆಸ್ಟ್ ಪೇಯ್ನು ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಅಂದರೆ ಸ್ತ್ರೀರೋಗ ತಜ್ಞರನ್ನ ಕಂಡ್ರೆ ಒಳ್ಳೇದು ಮ್ಯಾಮ್. ಇಲ್ಲ ಅಂದ್ರೆ ನಾವ್ ಹೇಳೋದು ಕೊನೆ ಹಾಲು ಬರುತ್ತಲ್ಲ, ಪ್ರತಿ ಸತಿ ಕುಡಿಸಿದಾಗ ಕೊನೆ ಹಾಲು ಗಟ್ಟಿ ಹಾಲು ಬರುತ್ತೆ ಮ್ಯಾಮ್. ಆ ಮೊಲೆ ತೊಟ್ಟಿಗೆ ಸ್ವಲ್ಪ ಉಜ್ಕೊಬೇಕು ಮ್ಯಾಮ್. ರಬ್ ಮಾಡ್ಕೊಂಡ್ರೆ ಆ ಹುಣ್ಣಿರುತ್ತಲ್ಲ ಅದು ವಾಸಿ ಆಗುತ್ತೆ. ಇಲ್ಲ ನಮ್ಮ ಹತ್ರ ಬಂದ್ರೆ ನಾವು ಅದನ್ನ ಟ್ರೀಟ್ಮೆಂಟ್ ನಾವು ಮಾಡ್ಕೊಡ್ತೇವೆ ಮ್ಯಾಮ್. ಏನ್ ಮೆಡಿಸಿನ್ಸ್ ಇದೆಯೋ ಅದು ಕೊಡ್ತೀವಿ. ಮತ್ತೆ ಎದೆ ಗಂಟಾಗೋಕೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಮ್ಯಾಮ್. ಎದೆ ಹುಣ್ಣು ಆಗಿದ್ರು ಸಹ ನಿಮ್ ಕುಡ್ಸಕ್ ಆಗ್ತಾ ಇಲ್ಲ ಅಂದ್ರೆ ಎಕ್ಸ್ಪ್ರೆಸ್ ಬ್ರೆಸ್ಟ್ ಮಿಲ್ಕ್ ಅಂತ ಹೇಳ್ತೀವಿ. ನಮ್ಮ ಕೈಯಿಂದ ಹಾಲನ್ನ ತೆಗೆದು ಒಂದು ಬೌಲಲ್ಲಿ ತೆಗೆದು ಅದನ್ನ ಮಗುಗೆ ಬೌಲಲ್ಲಿ ಸ್ಪೂನಲ್ಲಿ ಕುಡಿಸ್ಬೋದು ಮ್ಯಾಮ್. ಮತ್ತೆ ಇನ್ನೊಂದು ಏನಂದ್ರೆ ಇವಾಗ ತೆಗೆದು ಅವಾಗ ಇಮಿಡಿಯೇಟ್ ಆಗಿ ಕುಡಿಸ್ಬೇಕು ಅಂತೇನಿಲ್ಲ ಮ್ಯಾಮ್. ಫ್ರಿಡ್ಜ್ ಇಲ್ಲ ಅಂತಂದ್ರೆ ಫ್ರಿಡ್ಜಲ್ಲಿ ಇಟ್ಟರೆ ಅಟ್ಲೀಸ್ಟ್ ನಾವು 2 ರಿಂದ 3 ದಿನ ಟೆಂಪ್ರೇಚರ್ 4 ಡಿಗ್ರಿ ಮೇಂಟೈನ್ ಮಾಡಬೇಕು. 2 ರಿಂದ 3 ದಿನ ಕುಡಿಸ್ಬೋದು ಅಂತ ಹೇಳುತ್ತೆ ಸ್ಟಡೀಸು. ಸೊ ಫ್ರಿಡ್ಜ್ ಇಲ್ಲ, ನಾರ್ಮಲ್ ರೂಮ್ ಟೆಂಪ್ರೇಚರ್ ಇದ್ರೆ ವಿತಿನ್ 4 ಅವರ್ಸ್ ಮಗುಗೆ ಫೀಡ್ ಮಾಡ್ಬೋದು ಮ್ಯಾಮ್. ಈಗ ಎಷ್ಟೊಂದು ಕಡೆ ಡೋನರ್ ಬ್ರೆಸ್ಟ್ ಮಿಲ್ಕ್ ಅಂತ ಬಂದಿದೆ ಮ್ಯಾಮ್. ಸೊ ಯಾವ ತಾಯಿಗೆ ಎದೆ ಹಾಲು ಬರ್ತಾ ಇಲ್ಲ, ಕ್ಯಾನ್ಸರ್ ಏನೋ ಸರ್ಜರಿ ಆಗಿರುತ್ತೆ, ಬ್ರೆಸ್ಟ್ ಸರ್ಜರಿ, ಮಗುಗೆ ಎದೆ ಹಾಲೇ ಬೇಕಾಗಿರುತ್ತೆ. ಸೊ ಡೋನರ್ ಬ್ರೆಸ್ಟ್ ಮಿಲ್ಕ್ಸ್ ಅಂತ ಇರುತ್ತೆ. ಸೊ ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್ಸ್ ಅಂತ ಇರುತ್ತೆ. ಈಗ ಹೆಂಗೆ ಬ್ಲಡ್ ಬ್ಯಾಂಕ್ ಅಂತ ಹೇಳ್ತೀವೋ ಹಂಗೆ ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್ ಅಂತ ಇರುತ್ತೆ. ಸೊ ತಾಯಿ ಹಾಲು ಅಲ್ಲಿ ಸ್ಟೋರ್ ಆಗಿರುತ್ತೆ ಮ್ಯಾಮ್. ಅವ್ರು -20 ಡಿಗ್ರಿಯಲ್ಲಿ 6 months ವರೆಗೂ ಸ್ಟೋರ್ ಮಾಡಿರ್ತಾರೆ ಮ್ಯಾಮ್. ಸೊ ಯಾವ ಮಗುಗೆ ಬೇಕಾಗುತ್ತೆ ಆ ಎದೆ ಹಾಲು ಸಿಗುತ್ತೆ ಮ್ಯಾಮ್. ಆ ಮಗುಗೆ ಆ ಥರ ಎಷ್ಟು ಮಟ್ಟಿಗೆ ನಮಗೆ ಮಹತ್ವ ಇದೆ ಅಂತಂದ್ರೆ ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್ ಅಂತಾನೆ ಆಗಿದೆ. ಸೊ ಅಲ್ಲಿ ಡೋನರ್ ಡೊನೇಟ್ ಮಾಡೋರು ತಗೊಂಡು ಡೊನೇಟ್ ಮಾಡ್ಬೋದು. ಅದು ಸ್ಟೋರ್ ಮಾಡ್ತಾರೆ. ಅವಶ್ಯಕತೆ ಇರೋ ಮಕ್ಕಳಿಗೆ ಇದು ಕೊಡ್ತಾರೆ. ಇದು ಬೆಂಗಳೂರಲ್ಲಿ ಇದೆ ಮ್ಯಾಮ್. ಅವಶ್ಯಕತೆ ಇರೋ ಮಕ್ಕಳಿಗೆ ತಗೊಂಡು ಬಂದು ಮಗುಗೆ ಫೀಡ್ ಮಾಡ್ತಾರೆ. ಬಟ್ ನಾವು ಇಲ್ಲಿ ನಮ್ಮ ಮನೆಯಲ್ಲಿ ರೂಮ್ ಟೆಂಪ್ರೇಚರಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ವಿತಿನ್ 4 ಅವರ್ ಫೀಡ್ ಮಾಡಬೇಕು. ಫ್ರಿಡ್ಜಲ್ಲಿ ಆದರೆ ಒಂದು 2-3 ದಿನದವರೆಗೂ 4 ಡಿಗ್ರಿ ಟೆಂಪ್ರೇಚರ್ ಮೇಂಟೈನ್ ಮಾಡಿ ಮಗುಗೆ ಯಾವಾಗ ಬೇಕೋ ಅವಾಗ ಫೀಡ್ ಮಾಡ್ಬೋದು ಮೇಡಮ್. ಅಂದರೆ ಮುನ್ನೆಚ್ಚರಿಕೆಯಾಗಿ ಇವಳು ಪೂರಕ ಆಹಾರವನ್ನು ತೆಗೆದುಕೊಂಡು ನಂತರ ಸ್ವಚ್ಛತೆಯತ್ತ ಕೂಡ ಗಮನ ಹರಿಸ್ಕೊಂಡು ಹೌದು ಮೇಡಮ್ ಕಡೆಗೆ ಮಗುವಿಗೆ ನಿರಂತರವಾಗಿ ಹಾಲುಣಿಸ್ತಾ ಇದ್ರೆ ಇವೆಲ್ಲದಕ್ಕೂ ಪರಿಹಾರ ಅವಳಲ್ಲೇ ಇದೆ ಅಂತ ಹೇಳ್ಬೋದು. ಹೌದು ಮೇಡಮ್ ಅಲ್ವಾ? ಅವಳ ಮನಸ್ಸಿನಲ್ಲೇ ಒಂದು ಸಲಹೆ, ಅವಳ ಮನಸ್ಸಿನಲ್ಲೇ ಪರಿಹಾರ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ನಿಮ್ಮ ಮಾತಿನಲ್ಲಿ ಅದು ಅರ್ಥ ಆಗ್ತಾ ಇದೆ. ಇನ್ನು ಮೇಡಮ್, ಯಾವ ಅವಧಿಯಲ್ಲಿ ಹಾಲುಣಿಸ್ಬೇಕು ಅದನ್ನ ಮತ್ತೊಮ್ಮೆ ನೀವು ಹೇಳಬೇಕು. ಮಗು ಹುಟ್ಟಿದ ತಕ್ಷಣ ನಾರ್ಮಲ್ ಹೆರಿಗೆ ಆಗಲಿ ಸಿಸೇರಿಯನ್ ಆಗಲಿ ಮ್ಯಾಮ್, ಆಸ್ ಸೂನ್ ಆಸ್ ಪಾಸಿಬಲ್ ಅಂತ ಹೇಳ್ತೀವಿ. ಅಂದರೆ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಉಣಿಸ್ತೀವಿ. ಸೊ ಒಂದು ಕಡೆ ನಾವು ತಾಯಿಗೆ ಹಾಲು ಉಣ್ಸಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ತಾಯಿ ಆಂಗ್ಸೈಟಿ ಕಡಿಮೆ ಆಗುತ್ತೆ, ಅವ್ರ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಮತ್ತು ಅವ್ರಿಗೆ ಗರ್ಭಕೋಶ ಡೆಲಿವರಿ ಆಗಿದ ತಕ್ಷಣ ಸ್ವಲ್ಪ ವೀಕ್ ಆಗಿ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ಗಟ್ಟಿ ಆಗುತ್ತೆ, ಯಾಕಂದರೆ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಹಾರ್ಮೋನ್ಸ್ ರಿಲೀಸ್ ಆದಾಗಿಂದ ಆಕ್ಸಿಟೋಸಿನ್ ಆಗಲಿ ಪ್ರೊಲ್ಯಾಕ್ಟಿನ್ ಆಗಲಿ ರಿಲೀಸ್ ಆಗುತ್ತೆ. ಸೊ ಆ ಗರ್ಭಕೋಶ ಗಟ್ಟಿ ಆಗುತ್ತೆ. ಸೊ ಮಗುಗೂ ಕೊಲೆಸ್ಟ್ರಾಮ್ ಸಿಕ್ದಂಗೆ ಆಯಿತು. ಮತ್ತು ನಾನು ಅವೆಲ್ಲ ಹೇಳಿದೆ ನ್ಯೂರೋ ಹಾರ್ಮೋನಲ್ ರಿಫ್ಲೆಕ್ಸ್ ಅಂತ. ಆ ರಿಫ್ಲೆಕ್ಸ್ ಶುರು ಆದಾಗ ಮಗು ಸಕ್ಲಿಂಗ್ ಮಾಡಿದ ತಕ್ಷಣ ಅದು ಶುರು ಆಗುತ್ತೆ. ಹಾಲು ಉತ್ಪತ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ದೇಹದಲ್ಲಿ ಹಾಲು ಉತ್ಪತ್ತಿ ಆಗುತ್ತೆ, ತಾಯಿಗೆ ಆಂಗ್ಸೈಟಿ ಕಡಿಮೆ ಆಗುತ್ತೆ, ಮತ್ತೆ ಗರ್ಭಕೋಶ ಗಟ್ಟಿ ಆಗುತ್ತೆ, ಬ್ಲೀಡಿಂಗು ಮಿನಿಮಲ್ ಆಗುತ್ತೆ. ಎಷ್ಟೇ ಆಗಬೇಕು ಅದು ಮಿನಿಮಲ್ ಆಗುತ್ತೆ. ಸೊ ಹುಟ್ಟಿದ ತಕ್ಷಣ ನಾರ್ಮಲ್ ಹೆರಿಗೆ ಆಗಲಿ ಸಿಸೇರಿಯನ್ ಆಗಲಿ, ಮುಂಚೆ ಇತ್ತು ಅರ್ಧ ಗಂಟೆಲಿ ಕುಡಿಸ್ಬೇಕು, 2 ಅವರಲ್ಲಿ ಕುಡಿಸ್ಬೇಕು ಅಂತ. ಈಗ ಆಸ್ ಸೂನ್ ಆಸ್ ಪಾಸಿಬಲ್ ಕುಡಿಸ್ಬೇಕು. ಅದಾದಮೇಲೆ ಪ್ರತಿ ಸತಿ ಬರ್ಫ್ ಮಾಡಬೇಕು ಮ್ಯಾಮ್. ಬರ್ಫಿಂಗ್ ಅಂದರೆ ತೇಗ್ಸೋದು. ಇವಾಗ ನಾವು ಒಂದು 20 ನಿಮಿಷ ಮಗುಗೆ ಹಾಲು ಕುಡಿಸ್ತೀವಿ. ಅದಾದಮೇಲೆ ಮಗುಗೆ ಎದೆ ಮೇಲೆ ಹಾಕ್ಕೊಂಡು ತಾಯಿನೇ ಹಾಕ್ಕೊಬೋದು, ಇಲ್ಲ ತಾಯಿಗೆ ಶಕ್ತಿ ಇಲ್ಲ ಆಗ ತಾನೇ ಡೆಲಿವರಿ ಆಗಿದೆ ಅಂದರೆ ಜೊತೆಲಿರೋರು ಮಗುನ ಬರ್ಫ್ ತೇಗ್ಸೋದು ಮ್ಯಾಮ್. ಅದು ಒಂದು 15 to 20 minutes. ಇದು ಮಾಡೋದ್ರಿಂದ ಏನಾಗುತ್ತೆ, ಎದೆ ಹಾಲು ಕುಡಿಬೇಕಾದ್ರೆ ಮಗು
ಹಾಲು ಜೊತೆ ಸ್ವಲ್ಪ ಗಾಳಿನೂ ಸೇವಿಸ್ಕೊಂಡಿರುತ್ತೆ ಮ್ಯಾಮ್. ಸೊ ಅದು ಹಾಲು ಮತ್ತೆ ಗ್ಯಾಸು ಎಲ್ಲ ಹೊಟ್ಟೆ ನೋವು ಬರುತ್ತೆ ಮಗುಗೆ. ಸೊ ನಾವು ಬರ್ಫ್ ಮಾಡಿ ತೇಗಿಸೋದ್ರಿಂದ ಗಾಳಿ ಹೊರಗಡೆ ಹೋಗುತ್ತೆ, ಇರೋ ಹಾಲು ಚೆನ್ನಾಗಿ ಜೀರ್ಣ ಆಗುತ್ತೆ, ಮತ್ತೆ ಇನ್ನೊಂದ್ಸತಿ ಎದೆ ಹಾಲಿಗೆ ಕುಡ್ಸೋಕೆ ಇದಾಗುತ್ತೆ. ಮತ್ತೆ ಮಗು ತುಂಬಾ ಗಲಾಟೆ ಮಾಡಲ್ಲ, ಕಿರಿಕಿರಿ ಮಾಡಲ್ಲ. ಮಗುಗೆ ಗ್ಯಾಸ್ ಮಧ್ಯದಲ್ಲಿ ಪ್ರತಿ ಸತಿ ಹಾಲು ಕುಡಿಬೇಕಾದ್ರೂ ಅದು ಗ್ಯಾಸ್ ಹೋಗ್ತಾ ಇರುತ್ತೆ ಬಾಯಿಂದ. ಸೊ ಇದು ಬರ್ಫ್ ಮಾಡೋದ್ರಿಂದ ಮಗುಗೆ ಆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಅಂದ್ರೆ ತಾಯಿ ಅದರತ್ತನೂ ಕೂಡ ಗಮನ ಹರಿಸಬೇಕು. ಹೌದು ಮೇಡಮ್, ಹಾಲು ಕುಡಿಸೋದು ಎಷ್ಟು ಇಂಪಾರ್ಟೆಂಟ್ ಮಗುವಿಗೆ, ಬರ್ಫಿಂಗು ತುಂಬಾ ಇಂಪಾರ್ಟೆಂಟ್. ಹಾಲು ಕುಡಿಸಿದ ಮೇಲೆ ತೇಗ್ಸೋದಿದೆಯಲ್ಲ ತುಂಬಾ ಇಂಪಾರ್ಟೆಂಟ್. ಕೆಲವರು ಮಲ್ಕೊಂಡೇ ಕುಡಿಸ್ತಾರೆ, ಅದು ಮಾಡಬಾರ್ದು. ಕುಡಿತಾ ಮಗು ಒಂದೊಂದ್ಸತಿ ಉಸಿರುಗಟ್ಟಿಬಿಡುತ್ತೆ. ಉಸಿರುಗಟ್ಟಿ ಎಷ್ಟೋ ಮಕ್ಕಳು ಒಂದೊಂದ್ಸತಿ ಕೈಗೆ ಸಿಗಲ್ಲ, ಹಾಲು ಶ್ವಾಸಕೋಶಕ್ಕೆ ಎಂಟರ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾವು ಹೇಳೋದು ಪ್ರತಿ ಸತಿ ಬ್ಯಾಕ್ ಸಪೋರ್ಟ್ ತಗೊಂಡು ಕುತ್ಕೊಂಡು ಕುಡಿಸ್ಬೇಕು. ನಾರ್ಮಲ್ ಡೆಲಿವರಿ ಅವರು ಆದರೆ ಇಮಿಡಿಯೇಟ್ ಆಗಿ ಕುತ್ಕೊಂಡು ಕುಡಿಸ್ಬೋದು. ಸಿಸೇರಿಯನ್ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆಗ ಆವತ್ತಿನ ದಿನಕ್ಕೆ ತಾಯಂದಿರೋ ಜೊತೆಲಿರೋರು ಸ್ವಲ್ಪ ಮಗುನ ಇಟ್ಕೊಂಡು ಸಪೋರ್ಟಿಂಗ್ ಆಗಿ ಕುಡಿಸ್ಬೋದು ಮಲ್ಕೊಂಡೆ. ಅದಾದ್ಮೇಲೆ ಬರ್ಫ್ ಮಾಡಬೇಕು. ಇದೆಲ್ಲ ಅನಾಹುತ ಆಗೋದು ಏನೇನು ಹೇಳಿದ್ನಲ್ಲ, ಅಷ್ಟು ಕಷ್ಟಪಟ್ಟು 9 ತಿಂಗಳು ಒಂದು ಮಗುನ ಆಸೆಯಿಂದ ಎತ್ತು ಮಾಡಿರ್ತಾರೆ. ಈ ಸ್ಮಾಲ್ ಮಿಸ್ಟೇಕ್ಸ್ ಮಗುಗೆ ಹಾರ್ಮ್ ಆಗ್ಬಾರ್ದು, ಮಗುಗೆ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಜೀವಕ್ಕೆ ಅಪಾಯ ಆಗುವಂತಹ ಆಗಿದಾವೆ. ಅದಕ್ಕೋಸ್ಕರ ಹೇಳ್ತೀವಿ ನಾವು ಎಲ್ಲರಿಗೂ ಎದ್ದು ಕೂತ್ಕೊಂಡೆ ಹಾಲು ಕುಡಿಸಿದ ಮೇಲೆ ಬರ್ಫ್ ಮಾಡಿ ಅಂದ್ರೆ ಮಿಲ್ಕ್ ಆಸ್ಪಿರೇಷನ್ ಅಂತ ಆಗುತ್ತೆ ಮ್ಯಾಮ್. ಅಂದ್ರೆ ಮಗುವನ್ನ ತೇಗಿಸ್ಬೇಕು. ಇದೆಲ್ಲ ಕುಡಿಸೋದು ಇಂಪಾರ್ಟೆಂಟು, ತೇಗಿಸೋದು ಇಂಪಾರ್ಟೆಂಟು. ಸೊ ಆಮೇಲೆ ಪ್ರಾಪರ್ ವೇ ಮಗುನ ಹೆಂಗ್ ಇಟ್ಕೊಂಡು ಅಟ್ಯಾಚ್ಮೆಂಟ್ ಮಾಡಿ ಕುಡಿಸ್ತೀವಿ, ಅದ್ರ ಜೊತೆ ಬರ್ಫ್ ಮಾಡೋದು, ಇದೆಲ್ಲ ಮಗುವಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಎಷ್ಟು ಅವಧಿಯವರೆಗೆ ಮೇಡಮ್ ಮಗುವಿಗೆ ಹಾಲು ಉಣಿಸ್ತಾ ಇರ್ತಾರೆ? ಇವಳು ಮಗುವಿನ ಕಡೆಯೂ ಕೂಡ ಗಮನವನ್ನು ಹರಿಸಬೇಕು, ಅವಳ ಸ್ವಚ್ಛತೆಯತ್ತ, ವೈಯಕ್ತಿಕ ಸ್ವಚ್ಛತೆಯತ್ತ ಕೂಡ ಗಮನವನ್ನು ಹರಿಸಬೇಕು. ಈ ಒಂದು ಬಂಧ ಅಂತ ಏನು ಹೇಳ್ತೀವಿ, ಎಷ್ಟು ದಿನದವರೆಗೆ ಇದ್ರೆ ಅವಳ ಆರೋಗ್ಯ ಚೆನ್ನಾಗಿರುತ್ತೆ, ಮಗುವಿನ ಆರೋಗ್ಯ ಚೆನ್ನಾಗಿರುತ್ತೆ? ನಿರಂತರವಾಗಿ ಮಗು ಹುಟ್ಟಿದಾಗಿನಿಂದ ಎಷ್ಟು ದಿನಗಳವರೆಗೆ ಇದನ್ನೆಲ್ಲ ಪಾಲನೆ ಮಾಡಬೇಕು ಅವಳು? 6 ತಿಂಗಳವರೆಗೂ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮ್ಯಾಮ್, ಆಗ್ಲೇ ಹೇಳ್ದಂಗೆ. ಅದಾದ್ಮೇಲೆ ಅವರು ಕನಿಷ್ಠ 2 ರಿಂದ 3 ವರ್ಷ ಕುಡಿಸಿದ್ರೆ ಒಳ್ಳೇದು ಮ್ಯಾಮ್. 2 ವರ್ಷ ಅಲಾಂಗ್ ವಿತ್ ಫಾರ್ಮುಲಾ ಫೀಡ್ಸು, ಕಾಂಪ್ಲಿಮೆಂಟ್ರಿ ಫೀಡ್ಸು 2 ವರ್ಷದವರೆಗೂ ಕುಡಿಸಿದ್ರೆ ನಾವು ಹೇಳಿದ್ವಲ್ಲ ಈ ಕಾಯಿಲೆಗಳು ಮತ್ತು ಮಗುವಿಗೆ ಡೆವಲಪ್ಮೆಂಟು ಎಲ್ಲ ಸರಿ ಹೋಗುತ್ತೆ ಮ್ಯಾಮ್. ಯಾವುದೇ ಕಾಯಿಲೆಗಳು ಅನಾವಶ್ಯಕವಾಗಿ ಬೇದಿ ಆಗೋದು, ವಾಂತಿ ಆಗೋದು, ನೆಗಡಿ, ಶೀತ ಆಗೋದು, ಉಸಿರಾಟ ಸಮಸ್ಯೆ ಆಗೋದು ಅವೆಲ್ಲ ಬರಲ್ಲ. ಮತ್ತು ಮಗುವಿನ ಮೆದುಳು ಚೆನ್ನಾಗಿ ಡೆವಲಪ್ ಆಗುತ್ತೆ. ಕನಿಷ್ಠ ಪಕ್ಷ ಅಟ್ಲೀಸ್ಟ್ 6 ತಿಂಗಳಾದಮೇಲೆ ಬೇರೆ ಫಾರ್ಮುಲಾ ಫೀಡ್ಸು ಅಥವಾ ಕಾಂಪ್ಲಿಮೆಂಟ್ರಿ ಫುಡ್ ಜೊತೆಯಲ್ಲಿ ಒಂದು 2 ರಿಂದ 3 ವರ್ಷ ಕುಡಿಸಿದ್ರೆ ಒಳ್ಳೇದು ಮ್ಯಾಮ್. ಕನಿಷ್ಠ ಪಕ್ಷ ಅಟ್ಲೀಸ್ಟ್ 2 ವರ್ಷ ಆದರೂ ಕುಡಿಸಿದ್ರೆ 2 ವರ್ಷವಾದ್ರೂ ಕುಡಿಸ್ಬೇಕು. ಹೌದು ಮೇಡಮ್. ಒಳ್ಳೇದು ಮೇಡಮ್. ಇಷ್ಟು ಹೊತ್ತು ನಮ್ಮ ಶ್ರೋತೃಗಳಿಗೆ ಏನು ನಾವು ಪ್ರತಿ ವರ್ಷ ಆಚರಿಸ್ಕೊಂಡು ಬಂದಿದ್ದೀವಿ ವಿಶ್ವ ಸ್ತನ್ಯಪಾನ ಸಪ್ತಾಹ, ಈ ಸಂದರ್ಭದಲ್ಲಿ ತಾಯಿಯ ಹಾಲಿನ ಮಹತ್ವ, ಹಾಲುಣಿಸುವಂತಹ ತಾಯಿ ಎಷ್ಟೆಲ್ಲ ಅಂಶಗಳನ್ನು ಗಮನದಲ್ಲಿಡಬೇಕು, ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದ್ರೆ ಏನು ದುಷ್ಪರಿಣಾಮಗಳಾಗುತ್ತೆ ಎಲ್ಲವನ್ನು ಕೂಡ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಿ. ಹಾಗಾಗಿ ನಮ್ಮ ಶ್ರೋತೃಗಳ ಪರವಾಗಿ ಹಾಗೂ ಮಡಿಕೇರಿ ಆಕಾಶವಾಣಿಯ ಪರವಾಗಿ ಧನ್ಯವಾದಗಳು. ಧನ್ಯವಾದಗಳು ಮ್ಯಾಮ್. ತಮಗೂ ಹಾಗೂ ಶ್ರೋತೃಗಳಿಗೂ ಹಾಗೂ ಅವಕಾಶ ನೀಡಿದಂತಹ ನಮ್ಮ ಕೊಡಗು ವೈದ್ಯಕೀಯ ವಿದ್ಯಾಲಯ ಸಂಸ್ಥೆಗೂ ಸಹ ಧನ್ಯವಾದ ಅರ್ಪಿಸ್ತೇನೆ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಧನ್ಯವಾದ. ಕೇಳಿದ್ರಲ್ಲ ಶ್ರೋತೃಗಳೇ, ವಿಶ್ವ ಸ್ತನ್ಯಪಾನ ಸಪ್ತಾಹದ ಆಚರಣೆಯ ಸಂದರ್ಭದಲ್ಲಿ ವೈದ್ಯರು ಎಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟರು. ತಾಯಿಯ ಎದೆ ಹಾಲಿನ ಮಹತ್ವವನ್ನು ವಿವರಿಸುವಾಗ ನಾವು ಗಮನಿಸಬೇಕಾದಂಥದ್ದು ತಾಯಿಯ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಇವೆಲ್ಲದಕ್ಕೂ ಮೂಲ ಪೂರಕ ಆಹಾರ ಮತ್ತೆ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವಂಥದ್ದು. ಮಗುವಿನ ಬೆಳವಣಿಗೆಯನ್ನ ಕಾಣುವಂತಹ ಮನಸ್ಸಿಗೆ ಇವೆಲ್ಲ ಅಂಶಗಳನ್ನು ಸೇರಿಸಲೇಬೇಕು, ಪಾಲನೆ ಮಾಡಲೇಬೇಕು. ಪೂರಕ ಆಹಾರ, ಸ್ವಚ್ಛತೆ ಆ ಮಗುವಿನ ಆರೋಗ್ಯವನ್ನು ಕಾಪಾಡುವತ್ತ ಹೆಚ್ಚು ಪರಿಣಾಮಕಾರಿ ಅಲ್ವಾ? ಈ ಮಾತಿನೊಂದಿಗೆ ಇಂದಿನ ಆರೋಗ್ಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ಲ ಎದೆ ಹಾಲುಣಿಸುವ ತಾಯಂದರಿಗೆ ವಿಶ್ವ ಸ್ತನ್ಯಪಾನ ಸಪ್ತಾಹದ ಆಚರಣೆಯ ಹಾರ್ದಿಕ ಶುಭಾಶಯಗಳು. ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದ ನಮ್ಮೆಲ್ಲ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ. ಇದುವರೆಗೆ ವಿಶ್ವ ಸ್ತನ್ಯಪಾನ ಸಪ್ತಾಹದ ಆಚರಣೆಯ ಸಂದರ್ಭ ವಿಶೇಷ ಸಂದರ್ಶನವನ್ನು ಕೇಳಿದಿರಿ. ಭಾಗವಹಿಸಿದವರು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸ್ತ್ರೀರೋಗ ವಿಭಾಗದ ಡಾಕ್ಟರ್ ಸೌಮ್ಯ ಪ್ರಕಾಶ್ ಡಿ. ಪ್ರಸ್ತುತಿ
ಎಂ ಶಕುಂತಲಾ. ಈ ಆರೋಗ್ಯ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು.